ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಯೂಸ್ಫುಲ್ ಇದೆ. ನಂದು 10 ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ ಯಾವುದೆಲ್ಲ ನಾನು ಫಾಲೋ ಮಾಡ್ತೀನಿ, ಸೀಕ್ರೆಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆಗಿರ್ಬೋದು, ಏನು ಹಿಡನ್ ಇಲ್ಲ, ಎಲ್ಲ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಖಂಡಿತ ವಿಡಿಯೋ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಸೀರೆ ಕುಚ್ಚು ಬಿಸ್ನೆಸ್ ಯಾರೆಲ್ಲ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀರಾ, ಡೆಫಿನೆಟಾಗಿ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ವಾಚ್ ಮಾಡಿ ಅಂತಲೇ ಹೇಳ್ತೀನಿ. ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ, ಅದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ಆ ವಿಡಿಯೋಗೆ. ಅದನ್ನು ವಾಚ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ಕೆಳಗಡೆ. ಸೊ ಹಾಗೆ ನೋಡೋಣ ಬನ್ನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಅಂತ. ಸೊ ತುಂಬಾ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದೆ, ನಿಮಗಂತೂ ಖಂಡಿತ ಬಿಗಿನರ್ಸ್ಗೂ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ನೋಡೋಣ ಬನ್ನಿ ಯಾವ ರೀತಿ ಅಂತ. ಸೊ ನೋಡ್ತಾ ಇದ್ದೀರಲ್ವ, ಈ ರೀತಿ ಬೀಡ್ಸ್ ಹಾಕ್ಕೊಳ್ಬೋದು. ಯಾವ ರೀತಿ ಹಾಕ್ಕೊಳ್ಬೇಕು ಅಂದರೆ ನೋಡಿ, ಈ ರೀತಿ ಸೂಜಿಗೆ ದಾರ ಹಾಕ್ಕೊಂಡು ಈಸಿಯಾಗಿ ಬೀಡ್ಸ್ ಅನ್ನೋದು ಸಿಲ್ಕ್ ಥ್ರೆಡ್ಗೆ ನಾವು ಈಸಿಯಾಗಿ ಹಾಕ್ಕೊಳ್ಬೋದು. ನೆಕ್ಸ್ಟ್ ಏನು ಅಂದರೆ ನೋಡೋಣ. ಸೊ ಈ ಥರ ನೀಡಲ್ಸ್ ಎಲ್ಲ ಇರುತ್ತಲ್ವ ನಿಮಗೆ, ಕ್ರೋಶೆ ನೀಡಲ್ಸ್ ಎಲ್ಲ. ಸೊ ಅದನ್ನು ಹೇಗೆ ಸ್ಟೋರ್ ಮಾಡೋದು ಅಂದರೆ, ಈ ಥರ ಸ್ಪೆಕ್ಸ್ ಬಾಕ್ಸ್ ಯಾವುದಾದ್ರೂ ನಿಮಗೆ ಖಾಲಿ ಇದ್ದರೆ ಸೊ ಅದನ್ನು ಯೂಸ್ ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವ, ಇಲ್ಲೆಲ್ಲ ಸಿಲ್ಕ್ ಥ್ರೆಡ್ಸ್ ಎಲ್ಲ ಇದೆ. ಯಾವ ಬ್ರ್ಯಾಂಡಲ್ಲೇ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ರಾಜ್ ಬ್ರ್ಯಾಂಡು. ಸೊ ಓಕೆನಾ? ಶಾಂತಾರ ಡಬಲ್ ಬೆಲ್ ಅಂತಿದೆ, ಇದು ಚೆನ್ನಾಗಿದೆ. ಓಕೆ. ಸೊ ನೆಕ್ಸ್ಟ್ ನೋಡ್ತಾ ಇದ್ದೀನಿ ನೋಡಿ, ರಾಜ್ ಅಂತ. ಸೊ ಇದನ್ನು ಚೆನ್ನಾಗಿದೆ. ಓಕೆನಾ? ಸೊ ಇದು ಯೂಸ್ ಮಾಡ್ಕೊಬೋದು. ಸೊ ಶೈನಿಂಗು ಹಾಗೆ ವಾಲ್ಯೂಮು ಎಲ್ಲ ಚೆನ್ನಾಗಿದೆ ಇದು. ಓಕೆನಾ? ಇದು ಒಂದು ಟಿಪ್ಸ್ ಎಲ್ಲ ಒಂದೇ ಕಡೆ ಇಟ್ಕೊಳ್ಳಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಬನ್ನಿ ಏನು ಅಂತ. ಸೊ ನೆಕ್ಸ್ಟ್ ಅಂತೂ ತುಂಬಾ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ಮನೇಲಿ ನೀವು ಏನಾದರೂ ಈ ಥರ ಸಿಲ್ವರ್ ಫಾಯಿಲ್ ಇದ್ದರೆ, ಸೊ ಅಥವಾ ನಿಮ್ಗೇನಾದರೂ ಅಂದರೆ ಮನೇಲಿ ಬಂದಿದ್ದರೆ, ಸೊ ಈ ರೀತಿ ಶಾರ್ಪಾಗಿ ಕಟ್ ಮಾಡಿಕೊಂಡು, ಅಂದರೆ ಎಷ್ಟು ಸಲ ಕಟ್ ಮಾಡ್ತೀರೋ ಅಷ್ಟು ಸಲ ಶಾರ್ಪ್ ಆಗುತ್ತೆ. ನೋಡಿದ್ರಲ್ವಾ, ಮನೆಯಿಂದಲೇ ನೀವು ಈಸಿಯಾಗಿ ಸಿಸರ್ ಅನ್ನೋದು ಎಮರ್ಜೆನ್ಸಿಗೆ ಶಾರ್ಪ್ ಮಾಡ್ಕೋಬೋದು, ಟ್ರಿಮ್ಮರು ಮಾಡ್ಬೋದು. ಓಕೆ. ನೆಕ್ಸ್ಟ್ ನೋಡೋಣ ಬನ್ನಿ. ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಇದಂತೂ ಸುಮಾರು ವೀಡಿಯೋದಲ್ಲೆಲ್ಲ ನಿಮ್ಗೆ ತೋರಿಸಿದ್ದೀನಿ. ನಾನಂತೂ ಇತ್ತೀಚೆಗೆ ಇದೇ ಯೂಸ್ ಮಾಡೋದು. ಏನಕ್ಕೆ ಅಂದರೆ, ಮೇನ್ ನಿಮಗೆ ಬೇಬಿ ಕುಚ್ಚು ಹಾಕ್ತಿರಲ್ವಾ, ಬೇಬಿ ಕುಚ್ಚು ಹಾಕ್ಬೇಕು ಫಸ್ಟ್ ಸ್ಟೆಪ್ ಲೇಸ್ ವರ್ಕ್ ಮಾಡಿಬಿಟ್ಟು ಒಂದು ಸ್ಟೆಪ್ ಈ ಥರ ಕ್ರೋಶನಲ್ಲಿ ವರ್ಕ್ ಮಾಡಿ ಆಮೇಲೆ ಬೇಬಿ ಕುಚ್ಚು ಹಾಕಿದ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಸೀರೆನೂ ಡ್ಯಾಮೇಜ್ ಆಗಲ್ಲ. ಸೊ ಅದು ಫಸ್ಟ್ ಸ್ಟೆಪ್ ವರ್ಕ್ ಮಾಡೋಕ್ಕೆ ಪರ್ಟಿಕ್ಯುಲರಾಗಿ ಈ ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ, ಇದನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಮ ಕೆಲಸನೂ ಈಸಿ ಆಗುತ್ತೆ. ಆರೆಳೆ ದಾರ ಸುತ್ಕೋಬೇಕು ಅನ್ನೋ ಏನೂ ರಗಳೆ ಇರಲ್ಲ. ಸೊ ನೋಡ್ತಾ ಇದ್ದೀರಲ್ವ, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಬಿಗಿನರ್ಸ್ ಅಂತೂ ತುಂಬಾ ಕಲರ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಆಮೇಲೆ ಸಿಂಗಲ್ ಥ್ರೆಡ್ ಇರುತ್ತೆ ಇದು. ಸೊ ಥಿಕ್ನೆಸ್ಸು ಇರುತ್ತೆ. ನೋಡ್ತಾ ಇದ್ದೀರಲ್ವ, ನಿಮಗೆ ಇಲ್ಲಿ ಸ್ಯಾಂಪಲ್ ತೋರಿಸಿದ್ದೀನಿ. ಓಕೆನಾ? ಸೊ ಯಾವ ರೀತಿ ಅದು ಹ್ಯಾಂಡಲ್ ಮಾಡ್ಬೋದು ಈಸಿಯಾಗಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಸೊ ಈ ರೀತಿ ಎಲ್ಲ ನೀವು ಫಾಲೋ ಮಾಡ್ಬೋದು. ಓಕೆನಾ? ಸೊ ಲಿಂಕ್ ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಓಕೆ. ನೆಕ್ಸ್ಟ್ ಫಾಲ್ ನೋಡೋಣ ಬನ್ನಿ. ಸೊ ಫಾಲ್ ಸುಮಾರು ಜನಕ್ಕೆ ಗೊತ್ತಿರಲ್ಲ, ಸೊ ಯಾವ ರೀತಿ ತೊಗೊಳ್ಬೇಕು ಏನು ಅಂತ ಬಿಗಿನರ್ಸ್ಗೆ ಅಲ್ವಾ. ಸೊ ಇಲ್ಲಿ ತೋರಿಸ್ತಾ ಇದ್ದೀನಿ, ನಾನು ಸುಮಾರು ಫಾಲ್ ತಂದಿಟ್ಕೊಂಡಿದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ, ನಿಮ್ಗೆ ಹೆಸರೆಲ್ಲ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಸೇವ್ ಮಾಡಿಕೊಂಡು ನೀವು ಶಾಪ್ ಹತ್ರ ಹೋಗಿ ಕೇಳಿ. ಸಾಧನಾ ಫಾಲ್ ಅಂತ ಇದು. ಓಕೆನಾ? ಸೊ ಸಾಧನಾ ಫಾಲ್ ಅಂತ ನಿಮಗೆ ಸಿಗುತ್ತೆ ಇದು. ಸೊ ತುಂಬಾ ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದು ಸಿಕ್ಕರೆ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಸೊ ಇದನ್ನು ಯೂಸ್ ಮಾಡಿಕೊಂಡು ನೀವು ಸ್ಯಾರಿ ಫಾಲ್ನ ಮಾಡ್ಬೋದು. ಓಕೆನಾ? ಓಕೆ. ಇಲ್ಲಿ ಸ್ಯಾರಿ ಫಾಲ್ ಯಾವ ರೀತಿ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಡೀಟೇಲ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಸೊ ಈ ರೀತಿ ಎಡ್ಜಸ್ಸಲ್ಲಿ ನೀವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಎಮ್ಮಿಂಗ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವಾ, ಜಸ್ಟ್ ಇಲ್ಲಿ ಸ್ಯಾಂಪಲ್ಲು ಶೇರ್ ಮಾಡಿದ್ದೀನಿ. ಓಕೆನಾ? ಡೀಟೇಲ್ ವೀಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸಲಿ ಚೆಕ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಇದಂತೂ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವೇನಾದರೂ ಸೀರೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ, ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೆಸ್ಟ್ ಅಂತ ಹೇಳ್ತೀನಿ. ಈ ಥರ ಲೇಸ್ ಸಿಗುತ್ತೆ ನಿಮಗೆ. ಲೇಸ್ಗೆ ಈ ರೀತಿ ನೀವು ಸ್ವಲ್ಪ ಡಿಸೈನ್ಸ್ ಎಲ್ಲ ವರ್ಕ್ ಮಾಡಿ ಇಟ್ಕೊಂಡು, ಸೊ ನಿಮ್ಮ ಕಸ್ಟಮರ್ಸ್ಗೆ ಬಂದಾಗ ತೋರ್ಸೋಕ್ಕೆ ಈಸಿ ಆಗುತ್ತೆ. ಇದೊಂದು ಕ್ಯಾಟ್ಲಾಗ್ ಅಂತಲೇ ಹೇಳ್ಬೋದು. ಓಕೆನಾ? ಸೊ ಡಿಸೈನ್ಸ್ ಎಲ್ಲ ಈ ರೀತಿ ಚಿಕ್ಕದಲ್ಲಿ ಅಂದರೆ ಸ್ಯಾಂಪಲ್ ಮಾಡಿ ಇಟ್ಕೊಳ್ಳಿ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ನಿಮಗೆ ತೋರ್ಸೋಕ್ಕೂ ಚೆನ್ನಾಗಿರುತ್ತೆ. ಓಕೆನಾ? ನೀವು ಫೈಲ್ ಮಾಡಿ ಇಟ್ಕೋಬೋದು, ಅಥವಾ ಈ ರೀತಿ ಗೋಲ್ಡ್ ಲೇಸ್ ಸಿಗುತ್ತೆ 1 ಇಂಚಿದು, ಅದ್ರಲ್ಲಿ ನೀವು ಮಾಡಿಟ್ಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ. ಓಕೆ. ನೆಕ್ಸ್ಟ್ ನೋಡೋ ಬನ್ನಿ. ಈ ರೀತಿ ರೀಸೆಂಟಾಗಿ ಡಬಲ್ ಲೇಯರ್ ಬೇಬಿ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಮೇಲೆ ನೀವು ನೋಡ್ತಾ ಇದ್ದೀರಲ್ವ, ಫಸ್ಟ್ ಸ್ಟೆಪ್ಪು ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳಿದ್ನಲ್ವ, ಸೊ ಅದರಿಂದನೇ ನಾನು ಫಸ್ಟ್ ಸ್ಟೆಪ್ ಮಾಡಿರೋದು. ಸೊ ಈ ರೀತಿ ಡಬಲ್ ಕುಚ್ಚು ಮಾಡಿರೋದು. ಇಲ್ಲಿ ಏನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನು ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ನೀವು ಬೇಬಿ ಕುಚ್ಚು ಕಟ್ಟಬೇಕಾದ್ರೆ ದಾರ ಅಂದರೆ ನೀವು ದಾರ ಝರಿ ಥ್ರೆಡ್ಡು ಅಥವಾ ನೀವು ನೋಡಿ ಈ ಥರ ಒಂದು ಮಾಸ್ ಟೇಪ್ ಅಂತ ಸಿಗುತ್ತೆ ನಿಮಗೆ, ವೈಟ್ ಕಲರು. ಮುಂದೆ ತೋರಿಸ್ತೀನಿ ವೀಡಿಯೋದಲ್ಲಿ. ಓಕೆನಾ? ಸೊ ಸುಮಾರು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಶೇರ್ ಮಾಡ್ತಾಯಿದ್ದೀನಿ. ಓಕೆ. ಖಂಡಿತ ವೀಡಿಯೋ ಕೊನೆ ತನಕ ವಾಚ್ ಮಾಡಿ. ಈ ರೀತಿ ನೀವು ಮಾಸ್ ಟೇಪ್ ಹಾಕ್ಕೊಂಡು ಕಟ್ಟೋದ್ರಿಂದ ತುಂಬ ಈಸಿಯಾಗಿ ಕಟ್ಕೋಬೋದು ಕುಚ್ಚು ಅನ್ನೋದು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಇದಂತೂ ತುಂಬಾ ಟ್ರೆಂಡಿಯಲ್ಲಿದೆ. ಸೊ ಝರಿ ಥ್ರೆಡ್ ಅಂತ ಹೇಳ್ತೀವಿ, ಇದನ್ನು ರೆಡಿ ಟು ಯೂಸ್. ಓಕೆನಾ? ರೆಡಿ ಟು ಯೂಸ್. ನಿಮಗೆ ಥಿಕ್ನೆಸ್ ಇದೆ ಅಂದರೆ ಆರೆಳೆ ಡೈರೆಕ್ಟಾಗಿರುತ್ತೆ. ಡೈರೆಕ್ಟಾಗಿ ನೋಡಿ, ಇದೇ ಟ್ಯಾಟಿಂಗ್ ಥ್ರೆಡ್ ಅಂತೇಳಿ. ಇದು ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನಿಮಗೆ.
ನೀವು ತರಿಸ್ಕೊಳ್ಬೋದು. ಅಥವಾ ನಿಮಗೆ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ತೀನಿ ನಿಮಗೆ, ಓಕೆನಾ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ನೋಡಿ. ಈ ಥರ ಟ್ಯಾಟಿಂಗ್ ಥ್ರೆಡ್ಡು ತೊಗೊಬೋದು ಅಥವಾ ಈ ಥರ ಝರಿ ಥ್ರೆಡ್ ಕಾಮನಾಗಿ ತೊಗೊಂಡು ನೀವು ಬೇಬಿ ಕುಚ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ಪು ಲೇಸ್ ಅನ್ನೋದನ್ನ ವರ್ಕ್ ಮಾಡ್ಬೋದು, ಓಕೆನಾ. ತುಂಬಾ ಈಸಿಯಾಗಿ ಬಿಗಿನರ್ಸ್ ಅಂತೂ ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ. ಸೊ ನೀವು ನಿಮ್ಮ ಕೆಲಸನ ಈಸಿ ಮಾಡ್ಕೊಳ್ಳಿ, ಓಕೆ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ ನಾನು ಬೇಸ್ ಅನ್ನೋದು ವರ್ಕ್ ಮಾಡಿದ್ದೀನಿ, ಓಕೆನಾ. ಸೊ ನಿಮಗೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಸೊ ಅದೇ ಥ್ರೆಡ್ಡಲ್ಲಿ ವರ್ಕ್ ಮಾಡಿರೋದು. 6 ಎಳೆ ದಾರ ಸುತ್ಕೋಬೇಕು ಅನ್ನೋದು ಏನು ನೆಸೆಸಿಟಿ ಇಲ್ಲ. ಸೊ ಈ ರೀತಿ ನೀವು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ, ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಅದಕ್ಕೆ ನಿಮ್ಗೆ ಹೇಳಿದ್ದು ಈ ರೀತಿ ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡ್ಬೋದು. ಅಥವಾ ಕಾಮನಾಗಿ ಝರಿ ಥ್ರೆಡ್ ಅಂತ ಹೇಳ್ತೀವಲ್ಲ, ತೋರಿಸಿದ್ನಲ್ವಾ ವೀಡಿಯೋದಲ್ಲಿ, ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ರೂ ನಿಮಗೆ ಖಂಡಿತ ಯೂಸ್ಫುಲ್ ಇದೆ. ಬಿಗಿನರ್ಸ್ ಅಂತೂ ಡೆಫಿನೆಟಾಗಿ ಯೂಸ್ ಮಾಡ್ಬೋದು. ಮೇನ್ ಥಿಂಗ್ ಏನು ಅಂದರೆ ಜಾಸ್ತಿ ಕುಚ್ಚು ಆರ್ಡರ್ಸ್ ಬಂದಿರುತ್ತೆ. ಸೊ ಅವಾಗ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಸ್ಮಾರ್ಟಾಗಿ ವರ್ಕ್ ಮಾಡಬೇಕಾಗುತ್ತಲ್ವಾ. ಸೊ ಫಾಸ್ಟಾಗೂ ಮಾಡಬೇಕಾಗುತ್ತೆ, ಆರ್ಡರ್ಸ್ ಫಿನಿಷ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ, ಓಕೆನಾ. ಸೊ ಕಂಪ್ಲೀಟ್ ಮಾಡಬೇಕಲ್ವಾ ಸ್ಯಾರಿ ಕುಚ್ಚು, ಹಾಗೆ. ಸೊ ನೋಡ್ತಾ ಇದ್ದೀರಲ್ವಾ, ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳಿದ್ನಲ್ವಾ, ಸುಮಾರು ಕಲರ್ಸ್ ಸಿಗುತ್ತೆ ನಿಮಗೆ, ಆಪ್ಷನ್ಸು ತುಂಬ ಇದೆ. ಡಿಫ್ರೆಂಟ್ ಕಲರ್ಸೆಲ್ಲ ಸಿಗುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಇದು ಸಿಲ್ಕ್ ಥ್ರೆಡ್ಡು. ಸೊ ಈ ರೀತಿ ನೋಡಿ, ಇದಕ್ಕೆ ಸಿಲ್ಕ್ ಥ್ರೆಡ್ಗೂ ನಾನು ಮಾಸ್ ಟೇಪ್ನ ಹಾಕಿದ್ದೀನಿ, ಓಕೆನಾ. ಈ ಥರ ಮಾಡೋದ್ರಿಂದ ನಿಮಗೆ ಸೇವ್ ಆಗುತ್ತೆ ಥ್ರೆಡ್ಡು, ಓಕೆ. ನೆಕ್ಸ್ಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತೀವಿ, ನೋಡೋಣ ಬನ್ನಿ. ಈ ರೀತಿ ಕಾರ್ಡ್ಬೋರ್ಡ್ ಇದ್ದರೆ, ನಿಮಗೆ ಯಾವುದಾದ್ರೂ ಒಂದು ಕಾರ್ಡ್ಬೋರ್ಡ್ ಇದ್ದರೆ ಅಥವಾ ಎಕ್ಸಾಮ್ ಪ್ಯಾಡ್ ಅಂತ ಹೇಳ್ತೀವಲ್ವ, ಅದು ನನ್ನ ಹತ್ರ ಯಾವುದಿದೆ ಅದು ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ. ಸೊ ಈ ಥರ ರೆಟ್ಟಿದ್ರೇನೂ ಆಯಿತು. ನಿಮಗೆ ಯಾವುದಾದ್ರಲ್ಲಿ ಬಂದಿದ್ರೆ ಅಥವಾ ನಿಮ್ಮ ಹತ್ರ ಎಕ್ಸಾಮ್ ಪ್ಯಾಡ್ ಇದ್ದರೆ ಅದರಲ್ಲೂ ದಾರನ ಈ ಥರ ಸುತ್ಕೋಬೋದು. ಬೇಬಿ ಕುಚ್ಚಿಗೆ ದಾರ ಯಾವ ರೀತಿ ಸುತ್ತೋದು ಅಂತ, ಎಷ್ಟೆಳೆ ಬೇಕಾದರೂ ಅಷ್ಟೆಳೆ ನಿಮಗೆ ದಾರ ಅನ್ನೋದು ಸುತ್ಕೊಬೋದು, ಓಕೆನಾ. ಎಷ್ಟು ಈಸಿಯಾಗಿ ನೀವು ದಾರನ ಸುತ್ಕೋಬೋದು, ಓಕೆನಾ. ಸೊ ನಿಮಗೆ ಇಲ್ಲಿ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ. ಏನಕ್ಕೆ ರೀಸನ್ ಅಂದರೆ ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತಲ್ವಾ. ಸೊ ಈ ವಿಡಿಯೋ ಬಂದು ವಾಚ್ ಮಾಡಿದಾಗ ಅವ್ರಿಗೆ ಡೆಫಿನೆಟಾಗಿ ವರ್ತ್ ಅನಿಸ್ಬೇಕು, ಕರೆಕ್ಟ್ ಅಲ್ವಾ. ಸೊ ಈ ವಿಡಿಯೋ ನೋಡಿಕೊಂಡೇ ನೀವು ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಬೋದು, ಓಕೆನಾ. ಸೀರೆ ಕುಚ್ಚು ಬಿಸ್ನೆಸ್ಸು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಅದರಿಂದ ಏನು ಬೆನಿಫಿಟ್ ಇದೆಯಾ ಇಲ್ವೋ ಅಂತ ಡೀಟೇಲಾಗಿ ನಾನು ರೀಸೆಂಟಾಗಿ ವಿಡಿಯೋ ಮಾಡಿದ್ದೀನಿ. ಅದರದ್ದು ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೂ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ, ಓಕೆನಾ. ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂತು, ಹಾಗಾಗಿ ಈ ವಿಡಿಯೋನು ಮಾಡ್ತಾಯಿದ್ದೀನಿ, ಓಕೆನಾ. ಕಂಟಿನ್ಯೂಟಿ ಈ ವಿಡಿಯೋ ಮಾಡ್ತಾಯಿದ್ದೀನಿ, ಓಕೆನಾ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಗಲೇ ಹೇಳಿದ್ನಲ್ವಾ, ಮಾಸ್ಕ್ ಟೇಪ್ ಅಂತ ಇದೆ ನೋಡಿ, ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಮಾಸ್ಕ್ ಟೇಪ್ ಅಂತ. ಸೊ ಇದನ್ನು ನೀವು ಹಾಕ್ಕೊಂಡು ಈ ರೀತಿ ಬೇಬಿ ಕುಚ್ಚು ಕಟ್ಟೋದ್ರಿಂದ ತುಂಬಾ ಈಸಿಯಾಗಿ ನಿಮಗೆ ಬೇಬಿ ಕುಚ್ಚು ಅನ್ನೋದು ಕಟ್ಕೋಬೋದು, ಓಕೆನಾ. ಇದು ಸಿಂಪಲ್ ಆ್ಯಂಡ್ ಬೆಸ್ಟ್ ಟ್ರಿಕ್ ಅಂತ ಹೇಳ್ತೀನಿ ನನ್ನ ಪ್ರಕಾರ, ಓಕೆನಾ. ನೀವು ಅಪ್ಲೈ ಮಾಡಿ, ಓಕೆನಾ. ನಿಮ್ಗೆ ಯಾವ ಟ್ರಿಕ್ ಇಷ್ಟ ಆಯಿತು ಅಂತಲೂ ಹೇಳಿ ನೋಡಿ. ಈಸಿಯಾಗಿ ಹಾಕ್ಕೊಳ್ಬೋದಲ್ವಾ. ಸೊ ಅಷ್ಟೇ ಸಿಂಪಲ್ಲು, ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಎಷ್ಟು ಈಸಿಯಾಗಿ ಈ ಥರ ಮಾಸ್ ಟೇಪ್, ಓಕೆನಾ, ಡಿಫ್ರೆಂಟ್ ಇದರಲ್ಲಿ ವೇನಲ್ಲಿ ಯೂಸ್ ಮಾಡ್ಬೋದು. ಈ ಮಾಸ್ ಟೇಪ್ ಅನ್ನೋದು ನೋಡ್ತಾ ಇದ್ದೀರಲ್ವಾ, ನಿಮಗೆ ಥ್ರೆಡ್ಡೆಲ್ಲ ನಿಮಗೆ ಯೂಸ್ ಮಾಡಾದ್ಮೇಲೆ ಅದೆಲ್ಲ ಹೊರಗಡೆ ಬರುತ್ತೆ. ಯಾವ ರೀತಿ ಸೇವ್ ಮಾಡೋದು ಥ್ರೆಡ್ಡು ಒನ್ಸ್ ಯೂಸ್ ಮಾಡಾದ್ಮೇಲೆ ಮತ್ತೆ ನೆಕ್ಸ್ಟ್ ಬೇಕಾಗುತ್ತೆ ಅಂತಂದರೆ ನೀವೇನು ಮಾಡ್ಬೋದು, ಈ ಥರ ನೋಡಿ ನೀಟಾಗಿ ಈ ಥರ ಇಟ್ಕೊಂಡು ದಾರನ ಮಾಸ್ ಟೇಪ್ ವೈಟ್ ಕಲರ್ ಅಂತ ಹೇಳಿದ್ನಲ್ವಾ. ಸೊ ಇದು ಆನ್ಲೈನಲ್ಲಿ ಸಿಗುತ್ತೆ. ಈ ರೀತಿ ಸ್ಟಿಕ್ ಮಾಡೋದ್ರಿಂದ ನಿಮಗೇನು ಡ್ಯಾಮೇಜ್ ಆಗೋಲ್ಲ. ಆ್ಯಕ್ಚುಲಿ ಇದು ಪೇಪರ್ ಟೈಪ್ ಇರುತ್ತೆ ಮಾಸ್ ಟೇಪ್, ಓಕೆನಾ. ಸೊ ಈ ರೀತಿ ನೀವು ಏನು ಹಾಳಾಗಲ್ಲ, ಓಕೆನಾ. ಥ್ರೆಡ್ಡು ಏನೂ ಹಾಳಾಗಲ್ಲ. ಸೊ ನಿಮಗೇನು ಥ್ರೆಡ್ಡು ಡ್ಯಾಮೇಜ್ ಆಗೋಲ್ಲ. ಪೇಪರು ಮಾಸ್ ಟೇಪ್ ಅಂತ ಹೇಳ್ತೀವಿ, ಪೇಪರ್ದಿದು, ಓಕೆನಾ. ಸೊ ಈ ರೀತಿ ಸ್ಟಿಕ್ ಮಾಡೋದ್ರಿಂದ ನಿಮ್ಗೇನಾಗುತ್ತೆ, ಥ್ರೆಡ್ಡು ಏನು ಹೊರಗಡೆ ಬರೋಲ್ಲ. ಸೊ ನೆಕ್ಸ್ಟ್ ನೀವು ಯೂಸ್ ಮಾಡೋವರೆಗೂ ಅದು ಹಾಗೇ ಇರುತ್ತೆ. ನೆಕ್ಸ್ಟ್ ಯೂಸ್ ಮಾಡಬೇಕಾದ್ರೆ ನೀವು ಜಸ್ಟ್ ಅದನ್ನು ರಿಮೂವ್ ಮಾಡಿ ಮತ್ತೆ ಯೂಸ್ ಮಾಡಿಕೊಂಡು ಮತ್ತೆ ಅದನ್ನು ಹಾಕ್ಕೊಳ್ಬೋದು ಅಷ್ಟೇ, ಬೇರೆ ಏನಿಲ್ಲ. ಸಿಲ್ಕ್ ಥ್ರೆಡ್ಗೂ ಸೇಮ್ ಇದೇ ಥರನೇ ಫಾಲೋ ಮಾಡಿದ್ದೀನಿ ನೋಡಿ, ನೀವು ಇದೇ ಥರ ಫಾಲೋ ಮಾಡಿ, ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿ, ಓಕೆನಾ. ತುಂಬಾ ಯೂಸ್ಫುಲ್ ಇದೆ. ನಿಮಗೆ ಏನಂತೀರಾ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಿಗಿನರ್ಸ್ ಗೊತ್ತಿರಲ್ಲ. ಸೊ ಇದರಿಂದ ಸುಮಾರು ಥ್ರೆಡ್ಡೆಲ್ಲ ಹಾಳಾಗುತ್ತೆ, ಮತ್ತು ಹೊಸ ತೊಗೊಳ್ಬೇಕಾಗುತ್ತೆ. ಸೊ ಇದೆಲ್ಲ ಆಗುತ್ತಲ್ವಾ. ಸೊ ಆ ಥರ ಇರೋ ಥ್ರೆಡ್ಡನ್ನೇ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದಂದರೆ ಈ ರೀತಿ ಸೇವ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಿಮ್ಗೆ ಯೂಸ್ ಆಗುತ್ತಲ್ವ, ಖಂಡಿತ. ಸೊ ಯೂಸ್ ಮಾಡಿಕೊಂಡ್ರೆ ನಿಮಗೂ ವರ್ತ್ ಅಲ್ವಾ. ಸೊ ಆ ರೀತಿ, ಓಕೆನಾ. ಈ ರೀತಿ ಮಾಡೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಅಂತ ಹೇಳ್ತೀನಿ, ಓಕೆ. ನೋಡ್ತಾ ಇದ್ದೀರಲ್ವಾ. ಸೊ ಅದಕ್ಕೇ ನಿಮಗೆ ಸ್ಲೋ ಆಗೇ ತೋರಿಸಿದ್ದೀನಿ ವೀಡಿಯೋನ, ನಿಮಗೂ ಗೊತ್ತಾಗಬೇಕಲ್ವಾ. ಸೊ ಯಾವ ರೀತಿ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ, ನಿಮಗೂ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ, ಓಕೆ. ನೀವು ಫಾಲೋ ಮಾಡಿ. ಸೀರೆ ಕುಚ್ಚು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ನೀವು ತಿಳ್ಕೊಂಡ್ರೆ ನೀವು ಖಂಡಿತ ವರ್ಕ್ ಅನ್ನೋದು ಬೇಗ ಫಾಸ್ಟಾಗಿ ಮಾಡ್ಬೋದು. ಹಾಗೆ ಆರ್ಡರ್ಸ್ ಕಂಪ್ಲೀಟ್ ಬೇಗ ಮಾಡಿ ಕೊಡ್ಬೋದು ಅವ್ರಿಗೆ, ಕರೆಕ್ಟ್ ಅಲ್ವಾ. ಸೊ ನೋಡಿ, ಈ ರೀತಿ ಒಂದು ರಟ್ಟಿದ್ರೆ ನಿಮಗೆ ಆ್ಯಕ್ಚುಲಿ ಇದು ಮೆಟೀರಿಯಲ್ ಶಾಪಲ್ಲೇ, ನೀವು ಲೋಕಲ್ ಮೆಟೀರಿಯಲ್ ಶಾಪ್ ಸಿಗುತ್ತಲ್ಲ ನಿಮಗೆ, ಅಲ್ಲಿ ಈ ಥರ ರಟ್ಟು ಲೇಸ್ ಇರುತ್ತೆ. ಅವರು ಲೇಸನ್ನ ಸೆಲ್ ಮಾಡ್ತಾರಲ್ವಾ, ಅದರಲ್ಲಿ ಯೂಸ್ ಮಾಡಿರೋಂಥ ಲೇಸ್ ಇದು ರಟ್ಟಿರುತ್ತೆ. ಅದು ಖಾಲಿ ಇರುತ್ತಲ್ಲ, ಅವ್ರಿಗೆ ಕೇಳಿದ್ರೆ ಕೊಡ್ತಾರೆ, ಅವ್ರನ್ನೇ ಕೇಳಿದ್ರೆ ಕೊಡ್ತಾರೆ. ಈ ಥರ ಅವ್ರೇನು ವೇಸ್ಟ್, ಅವ್ರಿಗೇನು ಯೂಸ್ ಆಗೋಲ್ಲ. ಸೊ ಅದನ್ನು ಯೂಸ್ ಮಾಡಿಕೊಂಡು ಆ ರಟ್ಟನ್ನು ನೀವು ದಾರ ಸುತ್ತಕ್ಕಾಗುತ್ತೆ, ಓಕೆನಾ. ಅಂದರೆ ನಿಮಗೆ ಬೇಬಿ ಕುಚ್ಚಿಗೆ ದಾರ ಅಂದರೆ ಕುಚ್ಚು ಕಟ್ಟೋಕ್ಕೆ ಯೂಶಲಿ
ಈ ಥರ ರಟ್ಟೆಲ್ಲ ಕೇಳಿದ್ರೆ ನಿಮ್ಗೆ ಸಿಗುತ್ತೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಆ ರಟ್ಟು ತೊಗೊಂಡು ಸುತ್ಕೋಬೋದು. ಓಕೆನಾ, ನಾನು ಈ ಥರ ಯೂಸ್ ಮಾಡ್ತಾಯಿದ್ದೀನಿ. ಓಕೆ, ಇದನ್ನು ನಾನು ಬೇಬಿ ಕುಚ್ಚಿಗೆ ಈ ರೀತಿ ದಾರ ಸುತ್ತಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಓಕೆನಾ, ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿ ನಾನು ಬೇಬಿ ಕುಚ್ಚನ್ನೋದು ದಾರ ಸುತ್ಕೊಂಡಿದ್ದೀನಿ ಅಂತ. ಸೊ ಇಷ್ಟೇ. ನೆಕ್ಸ್ಟ್ ನೋಡ ಬನ್ನಿ, ಇದೊಂದು ಬೆಸ್ಟ್ ಅಂತ ಹೇಳ್ತೀನಿ. ಕೆಲವೊಂದು ಡಿಸೈನ್ಗೆ ಮೊದಲೇ ಬೀಡ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಅವಾಗೇನು ಮಾಡೋದು ಅಂದರೆ ನೋಡಿ, ಈ ರೀತಿ ಸೂಜಿಗೆ ದಾರ ಹಾಕ್ಕೊಂಡು ಕಾಟನ್ ಥ್ರೆಡ್ ಹಾಕ್ಕೊಂಡು ಆ ದಾರ ಒಳಗಡೆ ಬಿಟ್ಬಿಡಬೇಕು. ಬಿಟ್ಟಾದ್ಮೇಲೆ ಅದರಿಂದ ನೀವು ಬೀಡ್ಸ್ ಹಾಕ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಆ ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀನಲ್ಲ, ವೈಟ್ ಕಲರ್ ಇದೆಯಲ್ವಾ, ಅದರಲ್ಲಿ ದಾರ ಅನ್ನೋದು ಈಸಿಯಾಗಿ ಎಷ್ಟು ಬೇಗ ಹಾಕ್ಬೋದು. ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಅಲ್ವಾ. ಒಂದು ಥ್ರೆಡ್ ಸೂಜಿ ನೋಡಿ ಈ ಥರ ಇದ್ದರೆ ಆಯಿತು. ಸೊ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಬನ್ನಿ. ಇಲ್ಲಿ ಸೂಜಿಗೆ ಯಾವ ರೀತಿ ನಾಟ್ ಮಾಡೋದು ಅಂತ ಒಂದು ಸಿಂಪಲಾಗಿ ತೋರಿಸ್ತಾ ಇದ್ದೀನಿ. ಈ ಥರ ವೀಡಿಯೋದಲ್ಲಿ ತೋರಿಸೋ ಥರ ನೀವು ನೋಡಿ ಈ ಥರ ಜಸ್ಟ್ ರೊಟೇಟ್ ಮಾಡ್ಕೊಳ್ಳಿ. ಅಂದರೆ ಗಂಟು ಯಾವ ರೀತಿ ಹಾಕ್ತೀರಾ ಅಂತ. ಇವಾಗ ಫಾಲ್ ಮಾಡ್ಬೇಕಾದ್ರೆ ಎಮ್ಮಿಂಗ್ ಮಾಡ್ತೀರಲ್ವ, ಸೊ ಆವಾಗ ಸೊ ಈ ರೀತಿ ಜಸ್ಟ್ ಎಳ್ಕೊಂಡ್ರೆ ಆಯಿತು, ನಾಟ್ ಆಗಿಬಿಡುತ್ತೆ. ನೋಡಿ ನಾನು ಟ್ರೈ ಮಾಡಿದೆ, ನೋಡ ಬರುತ್ತಾ ಇಲ್ಲ ಅಂತ. ಇದು ಹೊಸ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಟ್ರೈ ಮಾಡಿದೆ, ಬಂತು ಚೆನ್ನಾಗೇ. ಸೊ ನೀವು ಫಾಲೋ ಮಾಡಿ, ನೀವು ಒಂದು ಸತಿ ಟ್ರೈ ಮಾಡಿ. ಓಕೆನಾ, ನೋಡಿ ನಾಟ್ ಅನ್ನೋದು ಬಂದಿದೆ ಈಸಿಯಾಗಿ ಅಲ್ವಾ. ಸೊ ನೀವು ಒಂದು ಸತಿ ಟ್ರೈ ಮಾಡಿ. ಓಕೆನಾ, ನೋಡಿ ಎಷ್ಟು ಅಂದರೆ ನಾಟ್ ಬಂದಿದೆ. ಇದನ್ನು ನೀವು ಎಮ್ಮಿಂಗ್ ಮಾಡ್ತೀರಲ್ಲ ಫಾಲೆಲ್ಲ, ಸೊ ಅಥವಾ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಹುಕ್ಸ್ ಆ್ಯಂಡ್ ಡೈ ಎಲ್ಲ ಮಾಡಬೇಕಾದ್ರೆ ಈ ರೀತಿ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಈ ಥರ ಜಸ್ಟ್ ರೊಟೇಟ್ ಮಾಡಿಬಿಟ್ಟು ಬಿಗಿಯಾಗಿ ಹಿಡ್ಕೊಂಡು ಈ ಥರ ಜಸ್ಟ್ ಎಳ್ಕೊಂಡ್ರೆ ಆಯಿತು. ನಿಮಗೆ ನಾಟ್ ಅನ್ನೋದು ಬರುತ್ತೆ, ಅದು ನಾಟ್ ಆಗಿಬಿಡುತ್ತೆ, ಅದು ಈಸಿಯಾಗಿ ನಾಟ್ ಆಯಿತು. ಓಕೆನಾ, ಈ ರೀತಿ ಈಸಿಯಾಗಿ ಒಂದು ನಾಟ್ ಕ್ರಿಯೇಟ್ ಆಯಿತು. ಇದು ಒಂದು ಸತಿ ನೀವು ಟ್ರೈ ಮಾಡಿ. ಓಕೆನಾ, ಸೊ ಇದೊಂದು ಹೊಸ ಮೆಥಡ್ ನಾನು ಟ್ರೈ ಮಾಡಿದ್ದೀನಿ, ನೀವು ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ. ಅದೇ ಹಾಗೆ ಆವಾಗಲೇ ಹೇಳಿದ್ನಲ್ವಾ, ಬೀಡ್ಸ್ನ ಯಾವ ರೀತಿ ಹಾಕ್ಕೊಳ್ಬೇಕು. ಫಸ್ಟ್ ಕೆಲವೊಂದು ಡಿಸೈನ್ಸ್ಗೆಲ್ಲ ಫಸ್ಟೇ ಹಾಕ್ಕೊಳ್ಬೇಕಾಗುತ್ತೆ, ಬೀಡ್ಸ್ ಅನ್ನೋದು ಆ್ಯಡ್ ಮಾಡಿರಬೇಕಾಗುತ್ತೆ. ಅದು ಏನು ಅಂದರೆ ನಿಮ್ಗೆ ಆರೇಳೆ ದಾರಾಗಿ ಅಷ್ಟೊಂದು ಚಿಕ್ಕ ಬೀಡ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರೀತಿ ಕಾಟನ್ ಥ್ರೆಡ್ ತೊಗೊಂಡು ಸೂಜಿಗೆ ದಾರ ಹಾಕ್ಕೊಳ್ಳಿ. ಸೂಜಿಗೆ ದಾರ ಹಾಕ್ಕೊಂಡು ಅದರಿಂದ ನೀವು ಬೀಡ್ಸ್ ಎಲ್ಲ ಹಾಕ್ಕೊಂಡು ಆಮೇಲೆ ಥ್ರೆಡ್ ಒಳಗಡೆ ಆರೇಳೆ ದಾರ ಇರುತ್ತಲ್ಲ, ಫೈನಲಾಗಿ ತೋರಿಸ್ತೀನಿ ರೀ. ಆಮೇಲೆ ನೀವು ಆರೇಳೆ ದಾರಾಗೆ ಅದನ್ನು ಪಾಸ್ ಮಾಡಿದ್ರೆ ಈಸಿಯಾಗಿ ಈ ರೀತಿ ಒಂದು ನೀವು ಹಾಕ್ಕೊಳ್ಬೋದು. ಎಷ್ಟು ಈಸಿಯಾಗಿ ನೋಡ್ತಾ ಇದ್ದೀರಲ್ವಾ. ಸೊ ಎಷ್ಟು ಈಸಿಯಾಗಿ ನೀವು ಹಾಕ್ಕೊಳ್ಬೋದು. ಓಕೆನಾ, ಸೊ ತೋರಿಸ್ತೀನಿ ರೀ. ಓಕೆ, ಸೊ ನೋಡ್ತಾ ಇರ್ಬೋದಲ್ಲ, ನೋಡಿ ಎಷ್ಟು ಈಸಿಯಾಗಿ ವೈಟ್ ಕಲರ್ ಥ್ರೆಡ್ ಇದೆಯಲ್ವಾ. ಸೊ ಆ ವೈಟ್ ಕಲರ್ ಥ್ರೆಡ್ ಬಂದು ಆರೇಳೆ ದಾರ, ಅದರಲ್ಲಿ ಎಷ್ಟು ಈಸಿಯಾಗಿ ಬೀಡ್ಸ್ ಅನ್ನೋದು ನಾವು ಹಾಕ್ಕೊಳ್ಬೋದು. ನೋಡಿ ಈ ಮೆಥಡ್ ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾ ಈಸಿಯಾಗಿ ಬೀಡ್ಸ್ ಅನ್ನೋದು ಹಾಕ್ಕೊಳ್ಬೋದು. ನೋಡಿ ಜಸ್ಟ್ ಸೂಜಿ ದಾರ ಯೂಸ್ ಮಾಡಿಬಿಟ್ಟು ಮಾಡಿದ್ದೀನಿ. ನೆಕ್ಸ್ಟ್ ನೋಡೋಣ ಬನ್ನಿ. ಈ ರೀತಿ ನೀವು ಕ್ರೋಶೆ ವರ್ಕ್ ಎಲ್ಲ ಮಾಡಿದಾಗ ಸೊ ನಿಮಗೆ ಈ ಥರ ಥ್ರೆಡ್ ಎಲ್ಲ ಉಳಿದಿರುತ್ತಲ್ವಾ. ಸೊ ನೋಡ್ತಾ ಇದ್ದೀರಲ್ವ, ಥ್ರೆಡ್ ಎಲ್ಲ ಉಳಿದಿರುತ್ತಲ್ವ ಈ ಥರ. ಸೊ ಲೆಫ್ಟ್ ಓವರ್ ಥ್ರೆಡ್ ಇದ್ದರೆ ಅದನ್ನು ಏನು ಮಾಡೋದು ಅಂದರೆ ಈ ಥರ ಜಸ್ಟ್ ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡ್ಕೊಳ್ಳಿ. ಫ್ಯಾಬ್ರಿಕ್ ಗ್ಲೂ ಯೂಸ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡೋದ್ರಿಂದ ಅದು ನಿಮಗೆ ಸ್ಟಿಕ್ ಆಗುತ್ತೆ. ನಿಮಗೆ ಚೆನ್ನಾಗೂ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ. ಓಕೆನಾ, ಸೊ ನೋಡ್ತಾ ಇದ್ದೀರಲ್ವ, ಫ್ಯಾಬ್ರಿಕ್ ಗ್ಲೂ ಅಂತ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಈ ರೀತಿ ಸ್ಟಿಕ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇದ್ದೀರಾ ಎಷ್ಟು ಈಸಿಯಾಗಿ ಸ್ಟಿಕ್ ಆಗಿಬಿಡುತ್ತೆ. ಅದು ಡ್ರೈ ಆದಮೇಲೆ ಅಷ್ಟೇ ಮುಗೀತು. ಸೊ ಈ ರೀತಿ ಮಾಡೋದ್ರಿಂದ ಫಿನಿಶಿಂಗು ನಿಮಗೆ ನೀಟಾಗಿ ಬರುತ್ತೆ. ಇದು ನೆಕ್ಸ್ಟ್ ನೋಡ್ಬೋದು ಸೇಮ್ ಅದೇ ನಿಮ್ಗೆ ನೋಡಿ ಫ್ಯಾಬ್ರಿಕ್ ಗ್ಲೂ ಅನ್ನೋದು ನೀವು ಕುಚ್ಚು ಕಟ್ಟಾದ್ಮೇಲೆ ಆ ಝರಿ ಥ್ರೆಡ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೂ ಸಹ ನೀವು ಫ್ಯಾಬ್ರಿಕ್ ಗ್ಲೂ ಅನ್ನೋದನ್ನ ಯೂಸ್ ಮಾಡ್ಬೋದು. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಕ್ರೋಶೆ ವರ್ಕ್ ಎಲ್ಲ ಮಾಡೋಕ್ಕೆ ಡಿಸೈನ್ಸ್ ಎಲ್ಲ ಮಾಡಬೇಕಾದ್ರೆ ನಿಮಗೆ ಕಂಪಲ್ಸರಿ ಒಂದು 6 ಎಳೆ ದಾರ ಅಥವಾ 8 ಎಳೆ ದಾರ ಡಿಪೆಂಡ್ಸ್ ಡಿಸೈನ್ಸ್ ಮೇಲೆ. ಸೊ ಅದನ್ನು ದಾರ ಹೇಗೆ ಸುತ್ಕೊಳ್ಳೋದು ಅಂತ ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ, ಒಂದ್ಸಲಿ ವಾಚ್ ಮಾಡಿ. ಓಕೆನಾ, ಸೊ ಅದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಶೇರ್ ಮಾಡಿದ್ದೀನಿ, ಅದರದ್ದು ಕಂಪ್ಲೀಟ್ ವೀಡಿಯೋ. ನೆಕ್ಸ್ಟು ನೋಡೋಣ, ಇದ್ರದ್ದು ಕಂಪ್ಲೀಟ್ ವೀಡಿಯೋ ನಾನು ಮಾಡಿದ್ದೀನಿ. ಓಕೆ, ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಲಿಂಕ್ಸು ಇದ್ರದ್ದು ಈ ವಿಡಿಯೋದಲ್ಲಿ ನಾನು ಏನೇನು ಮಾಡಿದ್ದೀನೋ ಡೀಟೇಲ್ ವೀಡಿಯೋ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ. ಓಕೆನಾ, ಸೊ ನೋಡ್ತಾ ಇದ್ದೀರಾ ಈಸಿಯಾಗಿ ಯಾವ ರೀತಿ ನಾಟ್ ಮಾಡ್ಬೋದು ಅಂತ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇದು ಸೀರೆನಲ್ಲೇ ದಾರ ಬಂದಿತ್ತು. ಆವಾಗ ಸೀರೆನಲ್ಲೇ ದಾರ ಬಂದಿರೋದ್ರಿಂದ ಅಂದರೆ ಟ್ರೆಡಿಷ್ನಲ್ ಕುಚ್ಚು ಅಂತ ಹೇಳ್ತೀವಲ್ವ, ಸೊ ಆ ಕುಚ್ಚನ್ನ ಯಾವ ರೀತಿ ಕಟ್ಟೋದು ಅಂತ ನಾನು ಡೀಟೇಲಾಗಿ ವೀಡಿಯೋ ಮಾಡಿ ತೋರಿಸಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋದು ಲಿಂಕ್ ಈ ವಿಡಿಯೋದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆನಾ, ಸೊ ನೋಡಿ ಈಸಿಯಾಗಿ ಈ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾಟ್ ಅನ್ನೋದು. ಓಕೆನಾ, ಬಿಗಿನರ್ಸ್ ಅಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಓಕೆನಾ, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಒಂದೇ ಕಡೆ ಸಿಗುತ್ತಲ್ವ ನಿಮಗೆ. ಸ್ಟಾರ್ಟಿಂಗಲ್ಲಿ ನೀವು ಶುರು ಮಾಡಿದ್ದೀರಾ ಸೀರೆ ಕುಚ್ಚು ಬಿಸ್ನೆಸ್ಸು, ಸೊ ಯಾವ ರೀತಿ ಮಾಡೋದು ಏನೂ ಗೊತ್ತಿರಲ್ಲ. ಸೊ ಬೆಸ್ಟ್ ಅಂತ ಹೇಳ್ತೀನಿ, ಈ ವಿಡಿಯೋ ವಾಚ್ ಮಾಡಿ. ಓಕೆನಾ, ಅಥವಾ ಶೇರ್ ಮಾಡಿ. ಓಕೆ, ನೆಕ್ಸ್ಟ್ ನೋಡೋಣ. ದಾರ ಹಾಕ್ಕೊಳ್ಬೇಕಾಗುತ್ತಲ್ವ, ಈಸಿಯಾಗಿ ನಿಮ್ಗೆ ಗೊತ್ತಾಗಲ್ಲ ಅಂದರೆ ಇದೊಂದು ಟೂಲ್ ಸಿಗುತ್ತೆ ನಿಮಗೆ ನೀಡಲ್ ತೊಗೊತಿರಲ್ಲ ಸೆಟ್ಟು, ಅದ್ರ ಜೊತೆನೇ ಬರುತ್ತೆ ಇದು. ಸೊ ಅವಾಗ ನೋಡಿ ಜಸ್ಟ್ ಈ ಥರ ಹಾಕ್ಕೊಂಡು ಜಸ್ಟ್ ದಾರ ಸೂಜಿಗೆ ಹಾಕ್ಕೊಂಡ್ರೆ ಆಯಿತು. ಇದನ್ನು ನೀವು ಮಿಷಿನ್ ಸ್ಟಿಚ್ ಮಾಡ್ತಾ ಇದ್ದೀರ ಅಂದರೆ ಮಿಷಿನ್ ಸೂಜಿಗೂ ಮಾಡ್ಕೊಬೋದು, ಈ ಟ್ರಿಕ್ಸ್ನ ಅಪ್ಲೈ ಮಾಡ್ಬೋದು.
ಮಾಡ್ಬೋದು. ಓಕೆನಾ, ಸೂಜಿ ಪದೇ ಪದೇ ದಾರ ಹಾಕ್ಕೊಳ್ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಆ ಟ್ರಿಕ್ಕನ್ನ ಯೂಸ್ ಮಾಡಿ. ಇದು ಅರಳೆ ದಾರನೇ, ರೀಸೆಂಟಾಗಿ ವೀಡಿಯೋ ಮಾಡಿದ್ದೆ. ಸೊ ಇದನ್ನು ಚೆಕ್ ಮಾಡಿ. ಇದು ಕ್ರೋಶೆ ವರ್ಕ್ಗೆಲ್ಲ ಅರಳೆ ದಾರ ಯಾವ ರೀತಿ ಸುತ್ಕೋಬೇಕು ಅಂತ ನಾನು ರೆಡ್ ಯೂಸ್ ಮಾಡಿಕೊಂಡು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಿದ್ದೀನಿ. ಸೊ ಈ ವಿಡಿಯೋದು ನಿಮಗೆ ಡೀಟೇಲ್ ವಿಡಿಯೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಖಂಡಿತ ಮಿಸ್ ಮಾಡ್ಕೋಬೇಡಿ, ಚೆಕ್ ಮಾಡಿ ಒಂದ್ಸತಿ. ಓಕೆನಾ, ತುಂಬಾ ಈಸಿ ಮೆಥಡು. ಹಾಗೆ ನಾನು ಫಾಲೋ ಮಾಡೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಬಿಗಿನರ್ಸೇ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬನ್ನಿ. ನೋಡಿ, ಈ ರೀತಿ ಜಿಗ್ಜ್ಯಾಗು ಸ್ಯಾರಿ ಫಾಲ್ ಎಲ್ಲ ಮಾಡ್ತಾ ಇರ್ತೀರಾ. ದಾರ ಯಾವ ರೀತಿ ಸುತ್ಕೋಬೇಕು ಅಂದರೆ ನೋಡಿ, ಈ ರೀತಿ ಇದೊಂದು ಬೆಸ್ಟ್ ಟ್ರಿಕ್ ಅಂತ ಹೇಳ್ತೀನಿ. ಈ ಥರ ಡಬಲ್ ಸೈಡ್ ಟೇಪ್ ಅಂತ ಸಿಗುತ್ತೆ. ಜಸ್ಟ್ ಈ ಥರ ಅಂಟಿಸ್ಬಿಟ್ಟು ಬಾಬಿನಲ್ಲಿ ಅಲ್ಲಿ ಸ್ಟಿಕ್ ಮಾಡಿಬಿಟ್ರೆ ಆಯಿತು. ಜಸ್ಟ್ ದಾರ ಸುತ್ಕೊಂಡ್ರೆ ಆಯಿತು. ನೋಡಿ, ಎಷ್ಟು ಸಿಂಪಲ್ ಅಲ್ವಾ. ಇದೊಂದು ಮೆಥಡು ದಾರ ಸುತ್ತೋದು. ಸೊ ಇದು ನಿಮ್ಗೆ ಇಷ್ಟ ಆಗಿದ್ರೆ ನೋಡಿ, ನೀವು ಟ್ರೈ ಮಾಡಿ ಒಂದ್ಸತಿ. ಓಕೆನಾ, ಇದೊಂದು ಡಿಫ್ರೆಂಟ್ ಮೆಥಡ್. ಸೊ ಇದೊಂದು ಡಿಫ್ರೆಂಟ್ ಮೆಥಡ್ ಟ್ರೈ ಮಾಡಿ. ನೆಕ್ಸ್ಟ್ ಬನ್ನಿ. ಈ ಥರ ಆಗಲೇ ತೋರಿಸಿದ್ನಲ್ವಾ, ಈ ಥರ ಲೇಸ್ ಸಿಗುತ್ತೆ ನಿಮಗೆ ಅಂತ ಮೆಟೀರಿಯಲ್ ಶಾಪಲ್ಲಿ. ಅಂದರೆ ಲೇಸ್ ಇರುತ್ತೆ ಈ ಕಾರ್ಡ್ಬೋರ್ಡಲ್ಲಿ, ಖಾಲಿ ಇರುತ್ತಲ್ಲ ಈ ಕಾರ್ಡ್ಬೋರ್ಡು. ಅವ್ರ ಹತ್ರ ನೀವು ಕೇಳಿದ್ರೆ ಸೊ ಕೊಡ್ತಾರೆ ಈ ಥರ, ಅವ್ರಿಗೇನು ಬೇಕಾಗಲ್ಲ. ಸೊ ಆವಾಗ ನೀವು ಅದು ಕಲೆಕ್ಟ್ ಮಾಡ್ಕೊಂಬಂದು ಈ ರೀತಿ ನೀವು ಕುಚ್ಚುಕಟ್ಟಕ್ಕೆಲ್ಲ ದಾರ ಸುತ್ತುತ್ತೀರಲ್ಲ, ಅದಕ್ಕೆ ಯೂಸ್ ಮಾಡ್ಕೋಬೋದು. ರೆಟ್ಟೆನ, ಓಕೆನಾ, ಎಸ್ಪೆಷಲಿ ಕಾರ್ಡ್ಬೋರ್ಡ್ ರೆಟ್ಟನ್ನು. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ಇದರದ್ದು ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಸೊ ಫಸ್ಟಿಗೆ ನೀವು ಈ ಥರ ಟ್ರೆಡಿಷ್ನಲ್ ಕುಚ್ಚು ಕಟ್ಟಬೇಕಾದ್ರೆ ದಾರ ಯಾವ ರೀತಿ ನೀವು ತೆಗಿಬೇಕು, ಸೀರೆನಲ್ಲೇ ಯಾವ ರೀತಿ ಕುಚ್ಚು ಕಟ್ಟಬೇಕು, ದಾರ ತೆಗೆದುಬಿಟ್ಟು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಡೀಟೇಲ್ ವೀಡಿಯೋ ಮಾಡಿದ್ದೀನಿ. ಚೆಕ್ ಮಾಡಿ ಒಂದ್ಸತಿ. ಸೊ ಇದನ್ನು ಅರಳೆ ದಾರ ಯಾವ ರೀತಿ ಸುತ್ಕೋಬೇಕು ಅಂತ ಇದರದ್ದು ವೀಡಿಯೋ ಅಂತೂ ತುಂಬಾ ಚೆನ್ನಾಗಿ ಹೋಗಿದೆ. ಅಂದರೆ ನೋಡಿದ್ದಾರೆ, 11K ವ್ಯೂಸ್ ಹೋಗಿದೆ. ಅಂದರೆ 11,000 ಜನ ನೋಡಿದ್ದಾರೆ. ಓಕೆನಾ, ಸೊ ತುಂಬಾ ಚೆನ್ನಾಗಿದೆ. ಇದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ವೀಡಿಯೋ ವಾಚ್ ಮಾಡಿ, ಗೊತ್ತಾಗುತ್ತೆ ನಿಮಗೆ. ತುಂಬ ಜನ ಇಷ್ಟಪಟ್ಟಿದ್ದಾರೆ ಇದನ್ನು. ಓಕೆನಾ, ಸೊ ನೆಕ್ಸ್ಟ್ ನೋಡ್ಬೋದು. ಸಡನ್ನಾಗಿ ನೀವು ಶಾರ್ಪ್ ಮಾಡಬೇಕು ಅಂತಿರುತ್ತೆ, ಸಿಸರ್ಸ್ ಮೆಡಿಸನ್ಸು ಅದೇನೋ ಇದ್ರೆ ಬಿಸಾಕ್ತೀರಾ ಅಂದರೆ ಜಸ್ಟ್ ಅದನ್ನು ಈ ಥರ ಕಟ್ ಮಾಡಿ. ಆ್ಯಕ್ಚುಲಿ ಕಟ್ ಮಾಡಿದ್ರೆ ನಿಮಗೆ ವರ್ಕ್ ಆಗುತ್ತೆ. ಅದು ಬಿಸಾಕಬೇಡಿ ನೆಕ್ಸ್ಟ್ ಟೈಮು. ಬಿಸಾಕೋ ಬದಲು ಈ ಥರ ಕಟ್ ಮಾಡಿ ಬಿಸಾಕಿ, ನಿಮಗೆ ಶಾರ್ಪ್ ಆಗುತ್ತೆ. ತೋರಿಸ್ತಿದ್ದೀನಿ ನೋಡಿ, ಎಷ್ಟು ಬೇಗ ಶಾರ್ಪ್ ಆಯ್ತಲ್ವಾ. ಈ ಥರ ಮೆಡಿಸನ್ ಇದ್ದರೆ ನೀವು ಈ ಟ್ರಿಕ್ನ ಯೂಸ್ ಮಾಡಿ. ನೆಕ್ಸ್ಟ್ ಬನ್ನಿ, ಫಾಲ್ ಯಾವ ರೀತಿ ಮಾಡ್ತೀನಿ ಅಂತ. ಎಮ್ಮಿಂಗ್ ನೋಡಿ, ನಾನು ಸ್ಟ್ರೈಟ್ ಸ್ಟಿಚ್ಚೇ ಮಾಡ್ತೀನಿ. ಒಂದು ಸೈಡ್ ಎಮ್ಮಿಂಗ್ ಮಾಡಬೇಕಲ್ವಾ, ಸ್ಟ್ರೈಟ್ ಸ್ಟಿಚ್ ಅನ್ನೋದೇ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ರಿಂಕಲ್ಸ್ ಇರಲ್ಲ, ಏನೂ ಇರಲ್ಲ. ಸೊ ಬಿಗಿನರ್ಸ್ಗಂತೂ ಡೆಫಿನೆಟ್ ಯೂಸ್ ಆಗುತ್ತೆ. ಸೊ ಈ ರೀತಿ ನಾನು ಫಾಲೋ ಮಾಡೋದು ಇದರದ್ದು ಡೀಟೇಲ್ ವೀಡಿಯೋನು ನಾನು ಶೇರ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಓಕೆನಾ, ಈ ವಿಡಿಯೋದಲ್ಲಿ ತೋರಿಸೋ ಎಲ್ಲ ವಿಡಿಯೋ ಯಾವುದಾದ್ರು ಮಾಡಿದ್ದೀನಲ್ವಾ, ಸೊ ಅದರದ್ದೆಲ್ಲದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ಮರಿಬೇಡಿ. ಓಕೆ, ಇದನ್ನು ನಿಮ್ಗೆ ಆಗಲೇ ಹೇಳ್ದಲ್ವಾ, ಆಗಲೇ ತೋರಿಸಿದ್ದೀನಲ್ವಾ. ಸೊ ಇನ್ನೊಂದ್ಸಲಿ ಹೇಳೋಣ ಅಂತೇಳಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನಾಟ್ ಈಸಿಯಾಗೆ ನಿಮಗೆ ಏನಂತೀರಾ, ಪೂರ್ತಿ ನಿಮಗೆ ಸೀರೆಯಿಂದನೇ ದಾರ ತೆಗೆದು ಯಾವ ರೀತಿ ನೀವು ಕುಚ್ಚು ಕಟ್ಕೊಬೇಕು, ಹನಿಕೋಮ್ ಡಿಸೈನ್ ಅಂತೆಲ್ಲ ಹೇಳ್ತೀವಲ್ಲ, ಅದು ಡೀಟೇಲ್ ವೀಡಿಯೋನು ಶೇರ್ ಮಾಡಿದ್ದೀನಿ. ಒಂದ್ಸಲಿ ಚೆಕ್ ಮಾಡಿ. ಸೊ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಶೇರ್ ಮಾಡ್ತಿದ್ದೀನಿ. ಈ ಥರ ಸೀರೆ ಕುಚ್ಚೆಲ್ಲ ಆದಮೇಲೆ ಫೈನಲಾಗಿ ನೀವು ಅವ್ರಿಗೆ ಯಾವ ರೀತಿ ಕೊಡ್ತೀರಾ, ಪ್ಯಾಕಿಂಗ್ ವಿಡಿಯೋ ಇದು. ಓಕೆನಾ, ಸೊ ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಸ್ಯಾರಿನ ಹಾಕ್ಕೊಂಡು ಸ್ಯಾರಿ ಕುಚ್ಚು ತುದಿಗೆ ಬರಬಾರ್ದು. ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಮತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇದು. ಓಕೆನಾ, ಸೊ ಈ ಥರ ನೀವು ಫೋಲ್ಡ್ ಮಾಡೋದ್ರಿಂದ ಕುಚ್ಚಿಗೂ ಯಾವುದೇ ರೀತಿ ಏನು ಡ್ಯಾಮೇಜ್ ಆಗೋಲ್ಲ. ನಿಮಗೆ ಸೇಫಾಗಿ ಅವ್ರಿಗೆ ಕೊಡ್ಬೋದು. ಓಕೆನಾ, ಏನು ಫೋಲ್ಡ್ ಆಗೋಲ್ಲ, ಏನೂ ಆಗೋಲ್ಲ ಕುಚ್ಚು ಅನ್ನೋದು. ಓಕೆ, ಈಸಿಯಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು, ಸೊ ಈ ರೀತಿ ನೀವು ಈಸಿಯಾಗಿ ಫೋಲ್ಡ್ ಮಾಡ್ಕೊಂಬಿಟ್ಟು, ಮತ್ತು ಇನ್ನೊಂದೇನೆಂದರೆ ನೋಡಿ, ಈ ರೀತಿ ಫೋಲ್ಡ್ ಮಾಡಿದ್ದೀನಲ್ವ, ನೋಡಿ ಯಾವ ರೀತಿ ಇದೆ, ಒಳಗಡೆ ಇದೆ ಅಲ್ವಾ ಕುಚ್ಚೆಲ್ಲ, ನಿಮಗೇನು ಹಾಳಾಗಲ್ಲ. ಓಕೆನಾ, ಸೊ ಸೇಫಾಗಿರುತ್ತೆ ನಿಮಗೆ. ಓಕೆ, ಸೀರೆ ಒಳಗಡೆನೇ ಇರುತ್ತಲ್ವ. ಸೊ ಈ ರೀತಿ ಫೋಲ್ಡನ್ನು ನೀವು ಫಾಲೋ ಮಾಡಿ. ಸೊ ದಟ್ ಈಸಿಯಾಗಿ ನಿಮಗೆ ಪ್ಯಾಕಿಂಗ್ ಮಾಡಿಕೊಂಡು ಕೊಡ್ಬೋದು ಅವ್ರಿಗೆ. ಸೀರೆಗೂ ಏನು ಡ್ಯಾಮೇಜ್ ಅಂದರೆ ಕುಚ್ಚಿಗೆ ಏನು ಡ್ಯಾಮೇಜ್ ಆಗೋಲ್ಲ. ಅವ್ರು ಈ ಥರ ಬಾಕ್ಸ್ ಕೊಟ್ಟಿದ್ರು, ನಾನು ಆ ಬಾಕ್ಸಲ್ಲೇ ಇಟ್ಟು, ಮತ್ತು ಅವ್ರು ಯಾವ್ದು ಕೊಟ್ಟು ಬಾಕ್ಸ್ ಕೊಟ್ಟರೆ ಇನ್ನೂ ಒಳ್ಳೆಯದು. ಅದಲ್ಲೇ ಇಟ್ಬಿಟ್ಟು ನೀವು ಈ ರೀತಿ ಪ್ಯಾಕಿಂಗ್ ಮಾಡಿಕೊಡೋದ್ರಿಂದ ನಿಮಗೂ ಸೇವ್ ಆಗುತ್ತೆ. ಮತ್ತು ಇನ್ನೊಂದು ಕವರ್ ತರಬೇಕು ಆ ಥರ ಏನೂ ಇಲ್ಲ. ಅವ್ರು ಕೊಟ್ಟಿರೋ ಇದರಲ್ಲೇ ನೀವು ಒಂದು ಸೇಮ್ ಇದೇ ಥರ ನೀವು ಪ್ಯಾಕಿಂಗ್ ಮಾಡಿಕೊಟ್ಬಿಟ್ರೆ ಆಯಿತು. ನಿಮಗೂ ಒಂದು ಸೇವ್ ಆಯ್ತಲ್ಲ ಅಮೌಂಟು. ಮತ್ತೆ ತರಬೇಕು ಕೊಡಬೇಕು ಅನ್ನೋದು ಏನು ನೆಸೆಸಿಟಿ ಇಲ್ಲ. ಇದು ಮನೆ ಕಡೆ ಮಾಡೋರಿಗೆ, ಬಿಸ್ನೆಸ್ಗೆ. ಓಕೆನಾ, ಸೀರೆ ಕುಚ್ಚು ಮಾಡೋರಿಗೆ ಬೆಸ್ಟು ಅಂತ ಹೇಳ್ತೀನಿ. ಸೊ ನೋಡಿ, ಈ ರೀತಿ ಎಲ್ಲ ಫೋಲ್ಡ್ ಮಾಡಿ ಆಗಲೇ ತೋರಿಸಿದ್ನಲ್ವಾ, ಸೊ ಅದೇ ಥರ. ಸೊ ಈ ಥರ ಫೋಲ್ಡ್ ಮಾಡಿಬಿಟ್ರೆ ನಿಮಗೆ ಈಸಿಯಾಗಿ ಕುಚ್ಚು ಅನ್ನೋದು ಏನೂ ಹಾಳಾಗಲ್ಲ. ನಿಮ್ಗೆ ಈ ಥರ ಫೋಲ್ಡಿಂಗ್ ಒಂದು ಕಲ್ತ್ಕೊಳ್ಳಿ. ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಓಕೆನಾ, ಇದು ಫಾಲೋ ಮಾಡಿ. ಓಕೆನಾ, ಸೊ ನಿಮಗೆ ಮತ್ತೆ ಬಾಕ್ಸ್ಗೆ ಅಥವಾ ಕವರ್ ಪ್ಯಾಕ್ ಮಾಡಿ ಅದಕ್ಕೆ ಕವರ್ ತೊಗೊಳ್ಬೇಕು ಅನ್ನೋದೇನೂ ಇಲ್ಲ. ಅದಕ್ಕೆ ಮತ್ತೆ ಏನು ಇನ್ವೆಸ್ಟ್ ಮಾಡಬೇಡಿ. ಅವ್ರು ಯಾವ್ದು ಕೊಟ್ಟಿರ್ತಾರೋ ಬಾಕ್ಸ್ ಅಲ್ವಾ,
ಸೊ ಅಥವಾ ಕವರ್ ಏನಾದರೂ ಆಗಲಿ ಇದೇ ಥರ ಫೋಲ್ಡ್ ಮಾಡಿಬಿಟ್ಟು ಅದ್ರಲ್ಲಿ ಇಟ್ಕೊಟ್ರೆ ಆಯಿತು. ಓಕೆನಾ. ಸೊ ತುಂಬಾ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನೆಲ್ಲ ಶೇರ್ ಮಾಡಿದ್ದೀನಿ. ಇದಂತೂ ದಿ ಬೆಸ್ಟ್ ಅಂತ ಹೇಳ್ತೀನಿ. ಸೊ ರೀಸೆಂಟಾಗಿ ನಾನು ಎಲ್ಲ ಡಿಫ್ರೆಂಟ್ ಟ್ರೈ ಮಾಡ್ತಾ ಇರ್ತೀನಿ, ನನ್ನ ಓನ್ ಇದು ಐಡಿಯಾಸ್. ಓಕೆನಾ. ಸೊ ಇದು ನಾನು ರೀಸೆಂಟಾಗಿ ನಾನು ಇದು ಮಾಡಿದ್ದು. ಇದು ನೋಡಿ, ಇದು ಸ್ಯಾರಿ ಇದು ಕ್ಲಿಪ್ಸ್ ಅಂತ ಹೇಳ್ತೀವಿ, ಸ್ಯಾರಿ ಪೆಕ್ಸ್ ಅಂತ ಹೇಳ್ತೀವಿ, ಸ್ಯಾರಿ ಡ್ರೇಪಿಂಗು ಅಂತೆಲ್ಲ ಹೇಳ್ತೀವಲ್ವ. ಸೊ ಅವಾಗ ಯೂಸ್ ಮಾಡ್ತಾರೆ. ಸೊ ನಾನು ಈ ಥರ ಟೇಬಲ್ ಇದ್ದರೆ ನಿಮಗೆ ಟೇಬಲ್ ಮೇಲೆ ಹಾಕ್ಕೊಂಬಿಟ್ಟು ಈ ಥರ ಆ ಕಡೆ ಈ ಕಡೆ ಎರಡು ಸೈಡು ಈ ಥರ ಕ್ಲಿಪ್ಪನ್ನು ಹಾಕ್ಬಿಟ್ರೆ ಆಯಿತು. ಕ್ಲಿಪ್ಪನ್ನು ಹಾಕಿ ಆಮೇಲೆ ನೀವು ಸೀರೆ ಕುಚ್ಚು ಕಟ್ಟೋದ್ರಿಂದ ಸ್ಟಿಫ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಬಿಗಿನರ್ಸ್ಗಂತೂ ಸೀರೆ ಫಾಲ್ ಹಾಕ್ಕೊಳ್ಬೇಕಂತ ತುಂಬ ಕಷ್ಟ ಆಗ್ತಾಯಿದೆ ಅಂದರೆ ಮೇಲೆ ಈ ಥರ ಬಾಲ್ ಪಿನ್ ಅಂತ ಸಿಗುತ್ತೆ. ಸೊ ಬಾಲ್ ಪಿನ್ ಯೂಸ್ ಮಾಡಿಕೊಂಡು ನೀವು ಈ ರೀತಿ ಫಸ್ಟ್ ಮೇಲ್ಗಡೆ ಈ ಥರ ಬಾಲ್ ಪಿನ್ ಹಾಕ್ಕೊಂಬಿಡಿ. ಹಾಕ್ಕೊಂಡು ನೀವು ಮಾಡೋದ್ರಿಂದ ನಿಮಗೆ ಬಿಗಿನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆನಾ. ಇನ್ಶಿಯಲಿ ಗೊತ್ತಿರಲ್ಲ ನಿಮಗೆ ಫಸ್ಟು ಯಾವ ರೀತಿ ಮಾಡಬೇಕು ಅಂತ, ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈ ಥರ ಬಾಲ್ ಪಿನ್ ಹಾಕ್ಕೊಂಡು ಮಾಡಿ. ಓಕೆನಾ. ಸೊ ನಾನು ಆಗಲೇ ತೋರಿಸಿದ್ದೇನಲ್ವ ಸುಮಾರು, ಅಂದರೆ ಈಗಷ್ಟೇ ತೋರಿಸಿದ್ದೇನಲ್ಲ ಈ ಥರ. ಇನ್ನೊಂದು ಏನಂದರೆ ಈ ರಟ್ಟಿರುತ್ತಲ್ವ, ಈ ರಟ್ಟನ್ನು ನಾನು ಫಾಲ್ ಕೆಳಗಡೆ ಇಟ್ಕೋತೀನಿ. ಫಾಲ್ ಕೆಳಗಡೆ ಇಟ್ಕೊಂಡು ಮಾಡೋದ್ರಿಂದ ಫಾಲ್ ಅನ್ನೋದು ನೀಟಾಗಿ ಹಾಕ್ಕೊಳ್ಬೋದು, ಸ್ಟಿಫಾಗಿ ಬರುತ್ತೆ, ಎಲ್ಲೂ ಏನೂ ರಿಂಕಲ್ಸ್ ಇರಲ್ಲ. ಫಾಲು ಅಂದರೆ ನಿಮ್ಗೆ ಆ ರಟ್ಟು ಸಪೋರ್ಟ್ ಆಗಿರುತ್ತೆ. ಓಕೆನಾ. ಇದೊಂದು ಟಿಪ್ಸ್ನ ಫಾಲೋ ಮಾಡಿ. ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ನಾನು ಇದೇ ಥರ ನಾನು ಮಾಡೋದು. ನಿಮಗೆ ಸ್ಟಿಫ್ ಇರುತ್ತೆ, ಸೊ ಈಸಿಯಾಗಿ ಫಾಲ್ ಅನ್ನೋದು ಹಾಕ್ಕೊಳ್ಬೋದು. ಸೊ ಈಸಿಯಾಗಿ ಹಾಕ್ಕೊಳ್ಬೋದು ಫಾಲ್, ಏನು ರಿಸ್ಕ್ ಇಲ್ಲ, ಏನೂ ಇಲ್ಲ. ಓಕೆನಾ. ಸೊ ಆರಾಮಾಗಿ ನೀವು ಫಾಲ್ನ ಆರಾಮಾಗಿ ಹಾಕ್ಕೊಬೋದು. ಓಕೆನಾ. ನೋಡಿ ಇನ್ನೊಂದು ಅಂದರೆ ದಾರನ ಯಾವ ರೀತಿ ತೊಗೊಬೇಕು ಅಂದರೆ ಫಾಲ್ ಎಷ್ಟು ಉದ್ದ ಇರುತ್ತೋ ನೋಡ್ಕೊಳ್ಳಿ. ಫಾಲ್ ಎಷ್ಟು ಉದ್ದ ಇರುತ್ತೋ ಅದರದ್ದು 2ರಷ್ಟು ಮಾತ್ರ ತೊಗೊಳ್ಳಿ, 2 ಟೈಮ್ ತೊಗೊಳ್ಳಿ ದಾರನ, ಅಂದರೆ ಕಾಟನ್ ಥ್ರೆಡ್ ತೊಗೊಂಡು ನೀವು ಎಮ್ಮಿಂಗ್ ಮಾಡೋದ್ರಿಂದ ನಿಮಗೇನು ರಿಂಕಲ್ಸ್ ಆಗೋಲ್ಲ, ಏನೂ ಇಲ್ಲ. ಸೊ ನಾನು ಇದೇ ಥರನೇ ಫಾಲೋ ಮಾಡೋದು. ನೋಡ್ತಾ ಇದ್ದೀರಲ್ವ, ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ. ಓಕೆನಾ. ಸೂಜಿಯನ್ನು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ಕೊಳ್ಳಿ, ಶಾರ್ಪ್ ಇರಬೇಕು. ಓಕೆನಾ. ಇದನ್ನು ನಾನು ಫಾಲ್ನ ಸೈಜ್ ನೋಡ್ಕೊಳ್ಳಿ, ಫಾಲ್ ಸೈಜ್ ನೋಡಿಕೊಂಡು ಅದ್ರ 2ರಷ್ಟು ಅಂದರೆ 2 ಟೈಮ್ಸ್ ದಾರ ತೊಗೊಂಡು ಫಾಲ್ ಹಾಕ್ಕೊಂಡು ಹೋಗಿ, ಅಷ್ಟೇ, ಇನ್ನೇನಿಲ್ಲ. ಓಕೆನಾ. ತುಂಬ ದೊಡ್ಡದು ತೊಗೊಬೇಡಿ, 2 ಸಲ ದಾರ ತೊಗೊಳ್ಳಿ. ಫಾಲ್ದು ಸೈಜ್ ನೋಡ್ಕೊಂಡು ಚೆಕ್ ಮಾಡಿ, ಆ ಫಾಲ್ದು ಸೈಜ್ ಎಷ್ಟಿರುತ್ತಲ್ವ ಅದನ್ನೇ ಅಲ್ಲೇ ಮೆಜರ್ ಮಾಡ್ಕೊಂಬಿಟ್ಟು ದಾರ ತೊಗೊಳ್ಳಿ. ಅಂದರೆ 2 ಸತಿ ತೊಗೊಂಡು ದಾರ ನೀವು ಫಾಲ್ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ರೆ ಆಯ್ತು. ಈ ರೀತಿ ನೋಡಿ ನಾಟ್ ಮಾಡಿಕೊಂಡು ಸ್ಟ್ರೈಟ್ ಸ್ಟಿಚ್ ಅಂತಂದಲ್ಲ, ಅಂದರೆ ಇದ್ರದ್ದು ಡೀಟೇಲ್ ವೀಡಿಯೋನು ಫಾಲ್ ಯಾವ ರೀತಿ ಹಾಕಬೇಕು ಅನ್ನೋದು ಡೀಟೇಲ್ ವೀಡಿಯೋನು ಮಾಡಿದ್ದೀನಿ. ನೀವು ಒಂದು ಸತಿ ಚೆಕ್ ಮಾಡಿ, ಅವಾಗ ನಿಮಗೆ ಎಲ್ಲ ಡೀಟೇಲ್ ವೀಡಿಯೋ ಗೊತ್ತಾಗುತ್ತೆ. ಇಲ್ಲಿ ಜಸ್ಟ್ ನಾನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡ್ತಾಯಿದ್ದೀನಿ. ಓಕೆನಾ. ಈ ರೀತಿ ನಾಟ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಒಂದು ಸೈಡ್ ಎಮ್ಮಿಂಗ್ ಮಾಡ್ತೀರಲ್ವ ಫಾಲ್ ಮಾಡಬೇಕಾದ್ರೆ, ಸೊ ಅದನ್ನು ಸ್ಟಾರ್ಟ್ ಮಾಡಿಕೊಂಡ್ರೆ ಆಯಿತು. ಇದು ಬೆಸ್ಟ್ ಅಂತ ಹೇಳ್ತೀನಿ, ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಎಸ್ಪೆಷಲಿ ಫಾರ್ ಬಿಗಿನರ್ಸ್. ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ, ಸೊ ಅಷ್ಟೇ, ಈ ರೀತಿ ಮಾಡ್ಕೊಂಡೋದ್ರೆ ಆಯಿತು. ಸೊ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ನಾನು ಸ್ಟ್ರೈಟ್ ಸ್ಟಿಚ್ ಹಾಕೋದು. ಡೀಟೇಲ್ ವೀಡಿಯೋ ವಾಚ್ ಮಾಡಿ, ಮರಿಬೇಡಿ. ಓಕೆನಾ. ಸೊ ನೋಡಿ ಆಗಲೇ ಹೇಳಿದ್ನಲ್ವಾ, ಸೊ ಅದೇ ತೋರಿಸಿದ್ದೀನಿ. ಈ ರೀತಿ ನೀವು ಕ್ಲಿಪ್ ಯೂಸ್ ಮಾಡಿಕೊಂಡು, ದೊಡ್ಡ ಕ್ಲಿಪ್ ಇರುತ್ತೆ, ಮಾಡೋದ್ರಿಂದ ನಿಮಗೆ ತುಂಬಾ ಈಸಿ ಆಗುತ್ತೆ. ಓಕೆ, ನೋಡ್ತಾ ಇದ್ದೀರಲ್ವಾ ಥ್ರೆಡ್ ಅನ್ನೋದು. ಸೊ ಎಷ್ಟು ನೋಡಿ ಈ ಥರ ನಾನು ವೈಟ್ ಮಾಸ್ಕ್ ಟೇಪ್ ಅನ್ನಲ್ವಾ, ಸೊ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ನೋಡಿ ಎಷ್ಟು ಬೇಗ ಕೆಲಸನೂ ಆಗುತ್ತೆ. ನಿಮಗೆ ಬೇಗ ಎಷ್ಟೊಂದು ಸೀರೆ ಕುಚ್ಚು ಆರ್ಡರ್ಸ್ ಬಂದಿದೆ ಅಂದ್ರೂ ನಿಮ್ಗೆ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಸ್ಮಾರ್ಟಾಗಿ ವರ್ಕ್ ಮಾಡಬೇಕಲ್ವಾ. ಸೊ ಎಷ್ಟೊಂದು ಬಂದಿದೆ, ತುಂಬ ಲೇಟ್ ಮಾಡಿಕೊಂಡು ಏನಕ್ಕೆ ಮಾಡಬೇಕು. ನೋಡಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಜಸ್ಟ್ ನೀವು ಬೇಬಿ ಕುಚ್ಚಾದ್ರೂ ಪರವಾಗಿಲ್ಲ, ಎಲ್ಲರೂ ಕುಚ್ಚು ಕಟ್ಟಬೇಕು ಅಂದರೆ ಈ ರೀತಿ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ. ನೋಡಿ ಎಷ್ಟು ಈಸಿಯಾಗಿ ನಿಮಗೆ ದಾರ ಅನ್ನೋದು ಅಂದರೆ ಹಾಕ್ಕೊಳ್ಬೋದು ಕುಚ್ಚು ಕಟ್ಟೋಕ್ಕೆ. ಓಕೆ, ನೋಡಿ ಆ ಜಾಗದಲ್ಲಿ ಸ್ಪೇಸಲ್ಲಿ ಕುಚ್ಚು ಕಟ್ಟಬೇಕು, ಸೊ ಅದಕ್ಕೆ ನಿಮ್ಗೆ ತೋರಿಸಿದ್ದೀನಿ. ಓಕೆನಾ. ಸೊ ನೋಡಿ ಈ ರೀತಿ. ಸೊ ಇದನ್ನು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನೀವು ಫಾಲೋ ಮಾಡಿ. ಓಕೆನಾ. ವೈಟ್ ಮಾಸ್ ಟೇಪ್ ಅಂತ ಹೇಳ್ತೀವಿ, ಎಲ್ಲೂ ಏನೂ ಆಗಲ್ಲ. ನೋಡಿ ಎಷ್ಟು ಲೆಂತ್ ಇದೆ ಇದು ದಾರ, ಅಂದರೆ ಸೀರೆಗೆ ಒಂದು 3/4 ಭಾಗ ಅಷ್ಟು ಲೆಂತ್ ಬಂದಿದೆ. ದಾರ ನಾನು ಯಾವ ರೀತಿ ಸುತ್ಕೊಂಡಿದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಅಂದರೆ ಚೇರಿಗೆ ಸುತ್ಕೊಂಡಿದ್ದೀನಿ ನಾನು. ಒಂದು ಸತಿ ಸುತ್ಕೊಂಡ್ಬಿಟ್ರೆ ನಿಮಗೆ ತುಂಬಾ ಈಸಿ. ನೋಡಿ ಈ ರೀತಿ ತೋರಿಸ್ತಾ ಇದ್ದೀನಿ, ನೋಡಿ ಒಳಗಡೆ ಎಷ್ಟು ಈಸಿಯಾಗಿ ಹೋಗುತ್ತಲ್ವಾ. ಸೊ ಈ ರೀತಿ ಮಾಸ್ ಟೇಪು ನೀವು ಯೂಸ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ. ಸೊ ಯೂಸ್ ಆಗುತ್ತೆ, ಖಂಡಿತ ನೀವು ಯೂಸ್ ಮಾಡಿ. ಓಕೆನಾ. ದಾರ ನಾನು ಯಾವ ರೀತಿ ಸುತ್ತುತ್ತೀನಿ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಚೇರ್ ಇರುತ್ತಲ್ವಾ, ಆ ಚೇರ್ಗೆ ನೀವು ದಾರ ಸುತ್ಕೋಬೋದು. ನೋಡಿ ಎಷ್ಟು ಸಿಂಪಲ್ ಅಲ್ವಾ. ಈ ಥರ ದಾರ ಸುತ್ಕೊಂಡು, ನಾನು ಆಗಲೇ ತೋರಿಸಿದ್ನಲ್ವ, ದಾರ ಸುತ್ಕೊಂಡು ಈ ಥರ ನಿಮ್ಗೆ ಎಷ್ಟು ಎಳೆ ಬೇಕೋ ಅಷ್ಟೆಡೆ ದಾರ ಸುತ್ಕೊಬೋದು. ನೋಡಿ ಎಷ್ಟೊಂದೆಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಶೇರ್ ಮಾಡಿದ್ದೀನಲ್ವಾ. ಐಡಿಯಾಸ್ ಎಲ್ಲ ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ದಾರ ಸುತ್ಕೊಂಡು ಇದನ್ನು ಕಟ್ ಮಾಡಿಕೊಂಡು ಸೀರೆ ಕುಚ್ಚಿಗೆ, ಎಸ್ಪೆಷಲಿ ಬೇಬಿ ಕುಚ್ಚಿಗಂತೂ ಇದು ಸೀರೆಗೆ ಒಂದು 3/4 ಭಾಗ ಬಂದಿತ್ತು. ಸೊ ಈ ರೀತಿ ಒಂದು 2 ಸರಿ ಚೇರಿಗೆ ಸುತ್ಕೊಂಡು ಮಾಡಿದ್ರೆ ಒಂದು ಸೀರೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ, ಅಷ್ಟೇ. ಓಕೆನಾ. ಸೊ ನೋಡ್ತಾ ಇದ್ದೀರಲ್ವಾ.
ಸೊ ನೋಡ್ತಾ ಇದ್ದೀರಲ್ವಾ. ಸೊ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತೇಳಿ ಇದಂತೂ ನೋಡಿ ಮೆನ್ಷನ್ ಮಾಡಲೇಬೇಕು ನಾನು. ನೀವು ಕ್ರೋಶೆ ವರ್ಕೆಲ್ಲ ಹಾಕಬೇಕಾದ್ರೆ ಎಸ್ಪೆಷಲಿ ಸ್ವಲ್ಪ ಬ್ರೇಕ್ ತೊಗೊಬೇಕಾಗುತ್ತಲ್ವ, ಅದು ಹಾಗೆ ಬಿಟ್ಟರೆ ಅದು ರಿಮೂವ್ ಆಗಿಬಿಡುತ್ತೆ. ಅದ್ರ ಬದಲು ಈ ಥರ ಸೇಫ್ಟಿ ಪಿನ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರಾ, ಅದನ್ನು ಯೂಸ್ ಮಾಡಬೇಡಿ. ಬಿಕಾಸ್ ದಾರ ಎಲ್ಲ ಸಿಕ್ಕಾಕೊಳ್ಳುತ್ತೆ. ಅದ್ರ ಬದಲು ಈ ಥರ ಸ್ಟಿಚ್ ಮಾರ್ಕರ್ ಅಂತ ಕರಿತೀವಿ, ಇದನ್ನು ಯೂಸ್ ಮಾಡಿ. ಯೂಸ್ ಮಾಡೋದ್ರಿಂದ ಇದು ಸಾಫ್ಟ್ ಇರುತ್ತೆ, ಎಲ್ಲೂ ಏನು ದಾರ ಸಿಕ್ಕಾಕೊಳ್ಳಲ್ಲ. ಸೊ ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ, ಓಕೆನಾ. ಸೊ ನೀವು ಸೇಫ್ಟಿ ಪಿನ್ ಯೂಸ್ ಮಾಡೋದ್ರಿಂದ ದಾರ ಎಲ್ಲ ಸಿಕ್ಕಾಕೊಳ್ಳುತ್ತೆ. ಸೊ ಅದನ್ನು ಯೂಸ್ ಮಾಡಬೇಡಿ. ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದು ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ. ಲಿಂಕ್ ಬೇಕು ಅಂದರೆ ಕೇಳಿ, ನಾನು ಮೆನ್ಷನ್ ಮಾಡ್ತೀನಿ, ಓಕೆನಾ. ಡಿಫ್ರೆಂಟ್ ಕಲರ್ಸಲ್ಲೂ ಬರುತ್ತೆ ನಿಮಗೆ. ಎಸ್ಪೆಷಲಿ ಕ್ರೋಶೆ ವರ್ಕ್ಗೆಲ್ಲ ಯೂಸ್ ಮಾಡ್ಬೋದು, ಓಕೆನಾ. ನಾನು ಇಲ್ಲಿ ವರ್ಕ್ ಮಾಡಿರೋದು ತೋರಿಸಿದ್ದೀನಿ. ಇದು ಸ್ಟಿಚ್ ಮಾರ್ಕರ್, ಓಕೆ. ನೆಕ್ಸ್ಟ್ ನೋಡಿ ಫಾಲು ನಾನು ಯಾವ ರೀತಿ ಆಗ್ತಾಯಿದ್ದೀನಿ ಅಂತ ಮತ್ತೆ ಕಂಟಿನ್ಯೂಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಗೊತ್ತಿರಲ್ಲಲ್ವಾ, ಸೊ ಅದಕ್ಕೆ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿ ನಾನು ಈ ರೀತಿ ಸ್ಟ್ರೈಟ್ ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ. ಅಂದರೆ ಫಾಲೂ ಅಷ್ಟೇ ಸ್ಟ್ರೈಟ್ ಸ್ಟಿಚ್ಚೇ ಹಾಕ್ತೀನಿ. ಸೊ ಫಾಲ್ನ ನೀಟಾಗಿ ಅಯನ್ ಮಾಡಿಕೊಂಡು ನೀರಿಗೆ ಹಾಕಿ, ಸೊ ಈ ಥರ ಸ್ಟ್ರೈಟ್ ಸ್ಟಿಚ್ ಅನ್ನೋದೇ ಹಾಕ್ತೀನಿ. ಸೊ ಈ ಥರನೇ ನಾನು ಫಾಲೋ ಮಾಡೋದು. ಸೊ ಈ ಥರ ಮಾಡೋದ್ರಿಂದ ಸೀರೆಗೆ ಯಾವುದೇ ರೀತಿ ರಿಂಕಲ್ಸ್ ಏನೂ ಬರೋಲ್ಲ. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ನಿಮಗೆ ತೋರಿಸ್ತೀನಿ ಬ್ಯಾಕ್ ಸೈಡು ನೋಡಿ ಫಾಲ್ ಹಾಕಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಏನಾದರೂ ರಿಂಕಲ್ಸ್ ಇದೆಯಾ ಇಲ್ಲ ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ನೀವು ಫಾಲೋ ಮಾಡಿ, ಓಕೆನಾ. ಇದೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳ್ತೀನಿ, ತುಂಬಾ ಯೂಸ್ಫುಲ್ಲು, ಓಕೆನಾ. ನೀವು ಫಾಲೋ ಮಾಡಿ, ಓಕೆ. ಸೊ ನೋಡ್ತಾ ಇದ್ದೀರಲ್ವ ಸ್ಟಿಚ್ಚು ಅನ್ನೋದು ನೋಡಿ ಎಲ್ಲೂ ಏನು ರಿಂಕಲ್ಸ್ ಇಲ್ಲ. ಸೊ ಸ್ಟ್ರೈಟ್ ಸ್ಟಿಚ್ ಅನ್ನೋದು ಬಂದಿದೆ, ಓಕೆನಾ. ನೀವು ಫಾಲೋ ಮಾಡಿ, ಬಿಗಿನರ್ಸ್ ಅಂತೂ ಖಂಡಿತ ಫಾಲೋ ಮಾಡಿ, ಓಕೆನಾ. ನಿಮಗೂ ಯೂಸ್ ಆಗುತ್ತೆ. ಇದೆಲ್ಲ ತಿಳ್ಕೊಂಡು ಆಮೇಲೆ ನೀವು ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಬಿಕಾಸ್ ನಾವೆಲ್ಲ ಗೊತ್ತಿದ್ರೆ ತಾನೇ ನಾವು ತಿಳ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ತೊಗೊಳಕ್ಕೆ ನಮಗೇನು ಗೊತ್ತಿಲ್ಲ ಅಂದರೆ, ಇವಾಗ ಸಪೋಸ್ ತೊಗೊಂಡಿರ್ತೀನಿ ಅಂದ್ಕೊಳ್ಳಿ ಕಸ್ಟಮರ್ ಹತ್ರ, ನಿಮಗೇನು ಗೊತ್ತಿಲ್ಲ ಅಂದರೆ ನೀವು ಕಲ್ತ್ಕೊಂಡು ಆಮೇಲೆ ಇದು ಮಾಡಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ, ನೀವು ಫಸ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಸೊ ಅದೆಲ್ಲ ಕಲ್ತ್ಕೊಂಡು ನೀವು ಶುರು ಮಾಡಿದ್ರೆ ಖಂಡಿತ ಆರ್ಡರ್ಸ್ ಅನ್ನೋದು ನೀವು ತೊಗೊಬೋದು, ನೀವು ಮಾಡ್ಕೊಳ್ಬೋದು. ಒಂದು ಸೀರೆ ತೊಗೊಂಬಿಟ್ರೆ ನಿಮಗೆ ಫಾಲೋ ಜಿಗ್ಜಾಗು ಕುಚ್ಚು ಇದೆಲ್ಲ ಮಾಡ್ಕೊಡ್ಬೋದು, ಓಕೆನಾ. ಸೊ ಡೀಟೇಲ್ ವಿಡಿಯೋ ಶೇರ್ ಮಾಡಿದ್ದೀನಿ ರೀಸೆಂಟಾಗೆ, ಸೊ ಅದನ್ನು ವಾಚ್ ಮಾಡಿ ಒಂದು ಸತಿ. ಸೊ ಆಗಲೇ ಹೇಳಿದ್ನಲ್ವ ಸ್ಟಿಚ್ ಮಾರ್ಕರ್ ಅಂತ ನೋಡಿ, ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ. ಈ ಥರ ನೀವು ವರ್ಕ್ ಮಾಡಬೇಕಾದ್ರೆ ಈ ಥರ ನೀವು ಬ್ರೇಕ್ ತೊಗೋಬೇಕು ಅಂದರೆ ಈ ಥರ ಸ್ಟಿಚ್ ಮಾರ್ಕರ್ ಹಾಕ್ಬಿಟ್ಟು, ಇದು ಸಾಫ್ಟಾಗಿರುತ್ತೆ, ದಾರಿಯಲ್ಲೂ ಸಿಕ್ಕಾಕೊಳ್ಳಲ್ಲ. ಇದನ್ನು ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದನ್ನು ಹಾಗೆ ಎತ್ತಿಟ್ಬಿಟ್ರೆ ಆಯಿತು. ಮತ್ತೆ ಬೇಕಾದಾಗ ನೀವು ಅದನ್ನು ರಿಮೂವ್ ಮಾಡಿ ವರ್ಕ್ ಮಾಡ್ಬೋದು. ಸೊ ಸೇಫ್ಟಿ ಪಿನ್ ಅಂತೂ ಯೂಸ್ ಮಾಡಬೇಡಿ, ಬಿಕಾಸ್ ಅದು ತುಂಬ ಸಿಕ್ಕಾಕೊಳ್ಳುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನೇ ಯೂಸ್ ಮಾಡಿ ಬೆಸ್ಟ್ ಅಂತ ಹೇಳ್ತೀನಿ. ತುಂಬಾ ಕಮ್ಮಿ ಪ್ರೈಸಲ್ಲೇ ಸಿಗುತ್ತೆ, ಓಕೆನಾ. ನಿಮಗೆ ಲಿಂಕ್ ಬೇಕು ಅಂತ ಕೇಳಿ ನಾನು ಸೆಂಡ್ ಮಾಡ್ತೀನಿ. ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಕಲರ್ಸಲ್ಲೆಲ್ಲ ಸಿಗುತ್ತೆ, ತುಂಬ ಸಾಫ್ಟ್. ಒಂದು ಸತಿ ತೊಗೊಂಡ್ರೆ ಆಯಿತು, ಮತ್ತು ಪದೇ ಇನ್ವೆಸ್ಟ್ ಮಾಡೋ ನೆಸೆಸಿಟಿ ಏನೂ ಇರಲ್ಲ. ನೀವು ಒಂದು ಸತಿ ಇನ್ವೆಸ್ಟ್ ಮಾಡಿದ್ರೆ ಆಯಿತು. ನಿಮ್ಗೆ ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಯೂಸ್ ಮಾಡ್ಕೋಬೋದು. ಅದು ನಿಮ್ಮ ಮೇಲೆ ಡಿಪೆಂಡು. ಆ ಥರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ಸೊ ಒಂದು ಸತಿ ನೀವೆಲ್ಲ ಇನ್ವೆಸ್ಟ್ ಮಾಡ್ಕೊಂಬಿಟ್ರೆ ಆಯಿತು. ನಿಮಗೆ ಇನ್ನೊಂದು ಏನು ಅಂದರೆ, ಈ ವಿಡಿಯೋ ವಾಚ್ ಮಾಡ್ತಾನೆ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಗೆ ಏನಾದರೂ ಇನ್ನೂ ಡೌಟ್ ಇರೋ ಬಿಗಿನರ್ಸ್ಗೆ ಮೆಟೀರಿಯಲ್ಸ್ ಬಗ್ಗೆ ಎಲ್ಲ ನಿಮಗೆ ವಿಡಿಯೋ ಬೇಕು ಅಂದರೆ ನೆಕ್ಸ್ಟ್ ಮಾಡ್ತಾಯಿದ್ದೀನಿ. ಸೊ ನೀವು ಕಮೆಂಟ್ ಮಾಡಿ ನೋಡೋಣ. ಸೊ ನೆಕ್ಸ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಮೆಟೀರಿಯಲ್ಸ್ ಬಗ್ಗೆ ಎಲ್ಲ ಕೇಳಿದ್ರು, ನಿಮಗೂ ಬೇಕಂದರೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೋಡಿ ಈ ರೀತಿ ನಾನು ಒಂದು ಸೀರೆ ಕುಚ್ಚು ಡಿಸೈನ್ ಹಾಕ್ಕೊಂಡಿದ್ದೀನಿ. ಸೊ ಅವಾಗ ನಿಮ್ಗೆ ತೋರಿಸೋಣ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಷ್ಟೇ. ನಾನು ಇಲ್ಲೇನು ಡಿಸೈನ್ಸ್ ಏನು ಶೇರ್ ಮಾಡಿಲ್ಲ. ನಾನು ಡಿಸೈನ್ಸ್ ಎಲ್ಲ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸತಿ ನೋಡಿ ಚೆಕ್ ಮಾಡಿ. ಇದು ಕಂಪ್ಲೀಟಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಶೇರ್ ಮಾಡಿರೋದು, ಯಾವುದೇ ರೀತಿ ಏನೂ ಡಿಸೈನ್ಸು ತೋರಿಸ್ತಾ ಇಲ್ಲ, ಓಕೆನಾ. ಸೊ ಇದಂತೂ ತುಂಬಾ ಬೆಸ್ಟ್ ಅಂತ ಹೇಳ್ತೀನಿ. ನೋಡಿ ಈ ಥರ ಬೀಡ್ಸ್, ಚಿಕ್ಕ ಬೀಡ್ಸ್ ಹಾಕ್ಕೊಬೇಕಂತ ಈ ಥರ ಸೂಜಿಗೆ ದಾರ ಹಾಕ್ಕೊಂಡು ಈ ಥರ ಮಾಡೋದ್ರಿಂದ ನೋಡಿ ಎಷ್ಟು ಬೇಗ ದಾರ ಅನ್ನೋದು ಹಾಕ್ಕೊಳ್ಬೋದಲ್ವಾ. ಡೀಟೇಲ್ ವಿಡಿಯೋ ಚೆಕ್ ಮಾಡಿ. ಯಾವುದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇಷ್ಟ ಆಯಿತು ಅಂತ ಹೇಳಿ, ಓಕೆನಾ. ವಿಡಿಯೋ ಆದಷ್ಟು ಶೇರ್ ಮಾಡಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಗನ್ನಿಸ್ತು ಅಂತ ಹೇಳಿ ಶೇರ್ ಮಾಡಿ ಆದಷ್ಟು, ಓಕೆನಾ. ನೀವು ಕಲ್ತ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ, ಓಕೆ. ಸೊ ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.